ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ರಿಗೂ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ನಟರು, ನಿರ್ದೇಶಕರು, ಸಂಘಟಕರು ಹಾಗೂ ವಿಶೇಷವಾಗಿ ಕುಂದ ಕನ್ನಡದಲ್ಲಿ ಅಂದರೆ ಕುಂದಾಪುರದ ಕನ್ನಡದಲ್ಲಿ ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಿ, ರಂಗತಂಡವನ್ನು ಕಟ್ಟಿ ಸಾವಿರಾರು ಪ್ರದರ್ಶನಗಳನ್ನು ಮಾಡಿರುವಂತಹ ಸಂಘ ಸಂಸ್ಥೆ. ಅದರ ರೂವಾರಿನೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಘು ಪಾಂಡೇಶ್ವರ್ ಅವರು. ರಘುವಣ್ಣಂಗೆ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ರಘು ಪಾಂಡೇಶ್ವರ್. ಈಗಾಗಲೇ ನಿರೂಪಣೆಯಲ್ಲಿ ಕಿರಣ್ ನಾಯ್ಕರು ಹೇಳಿದ ಹಾಗೆ ರಘು ಪಾಂಡೇಶ್ವರ್ ಅಂದ್ರೆ ಒಂದಿಷ್ಟು ವಿಷಯಗಳನ್ನು ಹೇಳಿದ್ರು. ನಾಟಕ ಅಂದ್ರು, ಸಿನಿಮಾ ಅಂದ್ರು. ಈ ನಾಟಕ ಸಿನಿಮಾ ಇಲ್ಲಿ ತನಕ ಈ ಚೇರಲ್ಲಿ ಕುಳಿತು ಇಲ್ಲಿ ತನಕ ಈ ಕ್ಷಣದ ತನಕ ಈ ಕಲಾವಿದನಾಗೋದಾಗ್ಲಿ, ಸಿನಿಮಾ ಅನ್ನೋದಾಗ್ಲಿ ಗೊತ್ತೇ ಇರಲಿಲ್ಲ. ಒಂದು ಲೆಕ್ಕದಲ್ಲಿ ಬಯಸದೆ ಬಂದ ಭಾಗ್ಯ ಅನ್ಬೋದು. ಜೊತೆಗೆ ನಮ್ಮ ಕಲೆಯ ನಿಟ್ಟಿನಲ್ಲಿ ನಾವು ಮಾಡಿದಂಥ ಹೋರಾಟ, ಆ ಸ್ಟ್ರಗಲ್ಗಳು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿರ್ಬೋದು. ಬಿಟ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ನಮಗೆ ಸಂಬಂಧಪಟ್ಟವರು ನಮ್ಮನ್ನ ಕರೆದು ಇಲ್ಲಿ ಏನು ಇಂಡಸ್ಟ್ರಿಗೆ ಪರಿಚಯ ಮಾಡಿಸೋರು, ಮತ್ತೊಬ್ಬರು ಮಗದೊಬ್ಬರು ಖಂಡಿತವಾಗಿ ಯಾರೂ ಇರಲಿಲ್ಲ, ಇಲ್ಲ ಕೂಡ. ನಾವು ವೈಯಕ್ತಿಕವಾಗಿ ನಮಗೆ ನಾವೇ ನಮ್ಮ ಟ್ಯಾಲೆಂಟ್ ಮೂಲಕ ನಾಟಕಗಳನ್ನು ಮಾಡಿಕೊಂಡು, ಆಮೇಲೆ ಸೀರಿಯಲ್ಗಳನ್ನು ಮಾಡಿಕೊಂಡು, ಒಂದಿಷ್ಟು ಕಿರುಚಿತ್ರಗಳನ್ನು ಮಾಡಿಕೊಂಡು ನಮ್ಮ ಪಾಡಿಗೆ ನಾವಿದ್ದು ಅಲ್ಲಿ ಗುರುತಿಸ್ಕೊಳ್ತಾ ಬಂದಿದ್ದು ನಮ್ಗೆ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಒಂದಿಷ್ಟು ಪಾತ್ರಗಳನ್ನು ಮಾಡಿಸ್ತಾ ಇಲ್ಲಿ ತನಕ ಬಂದಿದ್ದು. ಪಾಂಡೇಶ್ವರ, ಈ ಪಾಂಡೇಶ್ವರ ಅಂದಾಗ ಹೆಚ್ಚಿನವರಿಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಪಾಂಡೇಶ್ವರ ಎರಡಿದೆ. ತುಳುವಲ್ಲಿ ನಮ್ಮ ಮಂಗಳೂರು ಕಡೆ ಒಂದು ಪಾಂಡೇಶ್ವರ ಇದೆ, ಕುಡ್ಲ ಅಲ್ಲಿ ಒಂದು ಪಾಂಡೇಶ್ವರ ಇದೆ. ನಮ್ಮ ಸಾಸ್ತಾನ ಅಂತ ಉಡುಪಿ ಕುಂದಾಪುರದ ಮಧ್ಯ ಬರುತ್ತೆ, ಸಾಸ್ತಾನ ಅನ್ನೋ ಊರು, ಅಲ್ಲಿ ಒಂದು ಪಾಂಡೇಶ್ವರ ಇದೆ. ಆಕ್ಚುಲಿ ನಂದು ಆ ಪಾಂಡೇಶ್ವರ. ಹೆಚ್ಚಿನವರು ನಾವು ತುಳು ಸಿನಿಮಾಗಳಲ್ಲೂ ಒಂದಿಷ್ಟು ಸಿನಿಮಾಗಳಲ್ಲೂ ಮಾಡಿದಾಗ ತುಳು ಏರಿಯಾದ ಒಂದಿಷ್ಟು ಜನಗಳು, ಕಲಾವಿದರು, ಅಣ್ಣ ಪಾಂಡೇಶ್ವರಡು ಓಲಣ್ಣ ಇರ್ನ ಅಂತ, ಅಲ್ಲಿ ಒಂದು ಪಾಂಡೇಶ್ವರ ಇರೋದ್ರಿಂದ ತುಳುವಲ್ಲೇ ಕೇಳೋರು ಪಾಂಡೇಶ್ವರದ ಎಲ್ಲಿ ನಿಮ್ದು ಅಂತ. ನಾನು ಅವ್ರಿಗೆ ಕನ್ಫರ್ಮ್ ಆಗಿ ಹೇಳ್ತಿದ್ದೆ, ಅದು ಆ ಪಾಂಡೇಶ್ವರ ಅಲ್ಲ, ಈ ಪಾಂಡೇಶ್ವರ ಅಂತ. ಸೊ ನಿಮಗೂ ಕೂಡ ಆ ಮೂಲಕ ನಾನು ಆ ಭಾಗದ ಅಂದ್ರೆ ಕುಂದಾಪುರ ಕರಾವಳಿ ಭಾಗದ ಅಲ್ಲಿ ಒಂದು ಪಾಂಡೇಶ್ವರ ಇದೆ, ಅಲ್ಲಿ ಅವರು. ಆವಾಗ ನಮ್ಮ ಹುಟ್ಟು ಅವೆಲ್ಲ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಎಣಿಸ್ಕೊಳ್ತಾ ಹೋದ್ರೆ, ಯೋಚನೆ ಮಾಡಿದ್ರೆ ಅದು ಸ್ವರ್ಗದ ಕಾಲ, ಸ್ವರ್ಗವಾಗಿತ್ತು. ಆಮೇಲೆ ಹಸಿರಿನ ಮಧ್ಯ, ಪ್ರಕೃತಿಯ ಮಧ್ಯ, ಯಾವುದೇ ಕಿರಿಕಿರಿ ಇಲ್ಲದೆ, ಯಾವುದೇ ಮತ್ಸರಗಳು, ಯಾವುದೇ ದ್ವೇಷ, ಅಸೂಯೆ ಯಾವುದೂ ಇಲ್ಲದೆ ಮನುಷ್ಯರು ಮಾನವೀಯತೆಯ ನೆಲೆಯಲ್ಲಿ ಹೇಗೆ ಬದುಕಬೇಕು ಆ ಥರ ಬದುಕುತ್ತಿದ್ದ ಆ ಕಾಲ. ಮೇಲಾಗಿ ಹೇಳ್ಬೇಕಂದ್ರೆ ಮೊಬೈಲ್ ಅನ್ನುವಂಥ ಈ ಒಂದು ಏನು ಕೆಟ್ಟ ಸಾಧನ ಇದೆ ನಮ್ಮ ಹತ್ರ, ಅದು ಇಲ್ಲದೆ ಇದ್ದ ಕಾಲದಲ್ಲಿ ನಾವೆಲ್ಲ ಒಳ್ಳೆಯ ಒಂದು ಜೀವನವನ್ನ ನೋಡ್ಕೊಂಡು ಬಂದವರು, ನಡೆಸ್ಕೊಂಡು ಬಂದವರು. ಆ ಕಾಲದಲ್ಲಿ ಕುಗ್ರಾಮ, ಈಗೆಲ್ಲ ಸಿಟಿ ಆಗ್ತಾ ಇದೆ. ನಮ್ಮ ಊರಲ್ಲೂ ಕೂಡ ಡಬಲ್ ರೋಡ್ ಹಾದು ಹೋಗುತ್ತೆ, ಆಮೇಲೆ ಟೋಲ್ ಗೇಟ್ ಕೂಡ ಆಗಿದೆ. ಆದ್ರೆ ಆ ಕಾಲದಲ್ಲಿ ಬರೇ ಒಂದು ಸಿಂಗಲ್ ರೋಡ್ ಇತ್ತು. ಎಲ್ಲಿ ನೋಡಿದ್ರು ಹಸಿರು, ಗಿಡ, ಮರ, ಬಳ್ಳಿ, ಸಣ್ಣ 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 ಮನೆಗಳು, ಹುಲ್ಲು ಚಾವಣಿಯ ಮನೆಗಳು, ಹೆಂಚಿನ ಮನೆಗಳು. ಎಲ್ಲರ ಮನೆಯಲ್ಲೂ ಕರೆಂಟ್ ಅನ್ನೋದಿಲ್ಲ. ಇಲ್ಲೊಂದು ಮನೆಯಲ್ಲಿ ಕರೆಂಟ್ ಬೆಳಕು ಕಂಡ್ರೆ ಮತ್ತುಳಿದವ್ರ ಮನೆಯಲ್ಲಿ ಚಿಮಣಿ ದೀಪ ಅಂತ ಬರುತ್ತೆ. ಆ ತರದ ಒಂದು ಕಾಲ. ಆಗ ನಮ್ಗೆ ಹೇಗೆ ಈ ಆಕ್ಟಿಂಗ್ ಅಥವಾ ಹೇಗೆ ಇಂಟ್ರೆಸ್ಟ್ ಬಂತು ಅಂತ ಕೇಳಿದಾಗ, ನಮ್ಮ ಕಡೆಯವರನ್ನೆಲ್ಲ ಯಾರನ್ನೇ ಕೇಳಿದ್ರು ಕೂಡ ಕರಾವಳಿ ಭಾಗದಲ್ಲಿ ನಮ್ಗೆ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಅಂತ ಹೇಳ್ತಾರೆ. ನಮ್ಗೆ ನೋಡ್ಲಿಕ್ಕಿದ್ದ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಫ್ರೀ ಆಗಿ, ಉಚಿತವಾಗಿ ಯಾವಾಗ ಬೇಕಾದ್ರೂ ನೋಡಿ ಯಕ್ಷಗಾನ. ಈ ಯಕ್ಷಗಾನವನ್ನ ನಾವು ನೋಡ್ತಾನೆ ಇದ್ವಿ. ಅದನ್ನ ಬಿಟ್ರೆ ಬೇರೆ ಇಲ್ಲ. ಕೈಯಲ್ಲಿ ಮೊಬೈಲ್ ಇಲ್ಲ, ಮೊಬೈಲ್ ಕಾಲನೇ ಇಲ್ಲ, ಮನೆಯಲ್ಲಿ ಟಿವಿ ಇಲ್ಲ. ಇದ್ರೆ ಕೆಲವ್ರ ಮನೆಯಲ್ಲಿ ರೇಡಿಯೋ ಇರ್ತಿತ್ತು. ಆ ರೇಡಿಯೋದಲ್ಲಿ ಬರುವಂತ ಹಾಡುಗಳನ್ನ ಕೇಳೋದು ದೊಡ್ಡ ಎಂಟರ್ಟೈನ್ಮೆಂಟ್. ಆಗ ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಮಾತಾಡೋಂಗಿಲ್ಲ. ಆಗ ಒಂದು ಫೀಲ್ ಇತ್ತು, ರೇಡಿಯೋದೊಳಗೆ ಮಾತಾಡೋರು, ರೇಡಿಯೋದೊಳಗೂ ಮನುಷ್ಯರು ಇದ್ದಾರೆ ಅಂತ ತಿಳ್ಕೊಂಡಿದ್ವಿ ನಾವು. ನಮ್ಮ ಯಾರೋ ಮಾತಾಡ್ತಾರೆ ಹಾಗೆ ಹೀಗೆ, ಯಾರೋ ಇದ್ದಾರೆ ಒಳಗೆ ಅಂತ, ಅಷ್ಟು ಒಂದು ಆ ಕಾಲ. ಸೊ ಈ ಯಕ್ಷಗಾನ ನೋಡ್ತಾ ನೋಡ್ತಾ ಖುಷಿ. ಯಾವ ಊರು ಅಲ್ಲಿ ಆ ರಾಜ ಬರ್ತಾನೆ, ರಕ್ಕಸ ಬರ್ತಾನೆ, ಅವ ಹಾಸ್ಯ ಪಾತ್ರಧಾರಿ ವಿದೂಷಕ ಅವನು ಬರ್ತಾನೆ. ಸೊ ಇಂಥದ್ದೆಲ್ಲ ನೋಡಿದಾಗ ನಮ್ಗೆ ಆಟೋಮೆಟಿಕ್ ಅಟ್ರಾಕ್ಟ್ ಆಯ್ತು. ಆ ಯಕ್ಷಗಾನ ನೋಡಿದ್ರೆ 2-3 ದಿವಸ ಅದೇ ಗುಂಗು. ನಾವು ಮನೆಯಲ್ಲಿ ಆಮೇಲೆ ಬಂದು ಯಕ್ಷಗಾನದ ಯಾವುದೇ ನಮ್ದೇ ಒಂದು ರಾಗದಲ್ಲಿ ಪದ್ಯ ಹೇಳ್ಕೊಂಡು ನಾವೇ ಕುಣಿಯೋದು, ಹಾರೋದು, ಇಂಥದ್ದೆಲ್ಲ ಮಾಡ್ಕೊಂಡು ಅದು ಗೊತ್ತಿಲ್ಲ ನಮ್ಮನ್ನು ಆವರಿಸ್ಕೊಳ್ಬೋದು ಯಾವುದು ಈ ಕಲೆ ಅನ್ನೋದು. ಅದೇ ಒಂಥರ ತಲೆಯಲ್ಲಿ ಯಾವ ಫ್ರೀ ಟೈಮಲ್ಲಿ ಕೂತ್ಕೊಂಡ್ರೆ ಕುಣಿದಾಡೋದು, ಅದು ಇದು. ಶಾಲೆ ಕೂಡ ಹೋಗ್ತಿದ್ದೆ.
ಶಾಲೆಗೆ ಹೋಗುವಾಗ ಶಾಲೆಯಲ್ಲಿರುತ್ತೆ, ಆಧ್ಯಾತ್ಮ ವಿಷಯ ಇರುತ್ತೆ, ಆಮೇಲೆ ಒಂದಿಷ್ಟು ನಾಟಕಗಳು, ಆ ವಾರ್ಷಿಕೋತ್ಸವ ಬಂದಾಗ ಆ ಟೈಮಲ್ಲಿ ನಾನು 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು ನಾಟಕ ಅನ್ನೋದು. ಆಗ ಮೇಷ್ಟ್ರುಗಳು ಮಾಮೂಲಿ ಕೇಳ್ತಾರೆ, ವಾರ್ಷಿಕೋತ್ಸವ ಬಂತು, ನಾಟಕ ಇರುತ್ತೆ, ಅದು ಇರುತ್ತೆ, ಇದಿರುತ್ತೆ, ಡಾನ್ಸ್ ಇರುತ್ತೆ, ಅದು ಇದು, ಯಾರೆಲ್ಲ ಯಾವ್ದ್ರಲ್ಲಿ ಭಾಗವಹಿಸ್ತೀರಿ ಕೇಳಿದಾಗ ನಾಟಕದಲ್ಲಿ ಭಾಗವಹಿಸ್ತೀರಿ ಯಾರು ಕೇಳುವಾಗ ನಾನು ಕೈ ಎತ್ತಿದ್ದೆ. ನಂಗೆ ಇವತ್ತು ನೆನಪಿದೆ. ಫಸ್ಟ್ ನಾಟಕ ಮಾಡಿದ್ದು ಚಂದ್ರಹಾಸ ನಾಟಕ. ಅದರಲ್ಲಿ ಒಂದು ದುಷ್ಟ ಬುದ್ಧಿ ಅನ್ನುವಂಥ ಒಂದು ಖಳನಾಯಕನ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ನಾನು ಮಾಡಿದ್ದೆ ಫಸ್ಟ್ ಟೈಮ್. ನನಗೆ ಆ ಶಾಲಾ ವಾರ್ಷಿಕೋತ್ಸವದಲ್ಲಿ ಬಣ್ಣ ಹಚ್ಚಿದ್ದು. ಬಣ್ಣ ಹಚ್ಚಿದವರು ನನಗೆ KG ಕಾಂಚನ್ ಅಂತ, KG ಕಾಂಚನ್, ಗುರುವ ಕಾಂಚನ್ ಅಂತ ಅವರು ನನಗೆ ಬಣ್ಣ ಹಚ್ಚಿದ್ದು. ಅವರು ಯಾವ ಒಂದು ಅಮೃತ ಗಳಿಗೆಯಲ್ಲಿ ಅವರು ನನ್ನ ಮುಖಕ್ಕೆ ಬಣ್ಣ ಹಚ್ಚಿದ್ರು, ಇವತ್ತಿನ ಈ ಕ್ಷಣದ ತನಕನೂ ನಾನು ಬಣ್ಣವನ್ನು ಹಚ್ಕೊಳ್ತಾ ಇದ್ದೇನೆ. ನಾಟಕ ಆಗ್ಬೋದು, ಸಿನಿಮಾ ಆಗ್ಬೋದು, ಸೀರಿಯಲ್ ಆಗ್ಬೋದು, ಶಾರ್ಟ್ ಮೂವಿ ಆಗ್ಬೋದು, ಪ್ರತಿಯೊಂದನ್ನು ಬಣ್ಣಕ್ಕೋಸ್ಕರ ಒಂದು ಮುಖ ನಮ್ಮದು ಅನ್ನೋ ಮಟ್ಟಿಗೆ ಆ ಕ್ಷಣ ಅವ್ರು ಹಚ್ಚಿದ ಬಣ್ಣದಿಂದ ಒಂದು ಆಶೀರ್ವಾದ ರೂಪದಲ್ಲೂ ಆಯಿತು ಅಂತ ತಿಳ್ಕೊಳ್ಬೋದು ನಾನು. ಅಲ್ಲಿಂದ ನಾಟಕ ನೋಡಿದವರು ತುಂಬ ಜನ ಖುಷಿ ಪಟ್ಟರು, ಚೆನ್ನಾಗಿ ಮಾಡ್ತೀವಿ ಹಾಗೀಗೆ ಅಂತ. ಚೆನ್ನಾಗೇ ಮಾಡಿದ್ದೆ ಕೂಡ. ಆ ದಿವಸದ ಒಂದು ಇನ್ಸಿಡೆಂಟ್ ಇದೆ ನೆನಪು ನನಗೆ. ಏನೋ ಒಂದು ದ್ವೇಷ, ಆ ಡೈಲಾಗ್ ನೆನಪಿಲ್ಲ, ಕೆಲವು ವರ್ಷಗಳ ಹಿಂದಾಗಿದ್ದು. ಸೊ ಆ ಈ ಕತ್ತಿಯನ್ನ ಹೊರೆಯಿಂದ ತೆಗೆದು ಏನೋ ಡೈಲಾಗ್ ಹೊಡ್ಕೊಂಡು ಹಿಂಗ್ ಅಂತ ಚುಚ್ಚಬೇಕು, ಹಿಂಗಂತ ಹಿಂಗೊಂದು ಮಧ್ಯ ಬೆರಳನ್ನೇ ಚುಚ್ಕೊಂಡಿದ್ದೆ ನಾನು. ಉರಿತಾ ಇತ್ತು, ಡೈಲಾಗ್ ಹೇಳ್ತಾ ಇದ್ದೀನಿ, ಉರಿತಾ ಇತ್ತು, ಬ್ಲಡ್ ಬಂತು, ಹಂಗೆ ಹಿಡ್ಕೊಂಡೆ. ಟೀಚರ್ ನೋಡ್ತಾ ಇದ್ದಾರೆ, ಟೀಚರ್ ಮಿಸ್ಟರ್ ನೋಡ್ತಾ ಇದ್ದಾರೆ. ನಾನು ನರ್ವಸ್ ಆಗಲೇ ಇಲ್ಲ, ಅಲ್ಲೇ ಹಿಡ್ಕೊಂಡು ಏನು ಡೈಲಾಗ್ ಇದೆ ಅದನ್ನೆಲ್ಲ ಎಂಡ್ ಮಾಡಿ ಲೈಟ್ ಆಫ್ ಆಗುತ್ತಾ ಟಕ್ ಅಂತ ಒಳಗೋದು. ಅಯ್ಯೋ ಮಗು ಚೆನ್ನಾಗಿ ಮಾಡ್ತೀವಿ ಅಂತ. ಆಮೇಲೆ ಅಲ್ಲೂ ಆಫೀಸ್ ರೂಮ್ ಇದ್ದೊಂದು ಬ್ಯಾಂಡೇಡ್ ಎಲ್ಲ ಹಾಕಿ ನೆಕ್ಸ್ಟ್ ಸೀನ್ ಇತ್ತು, ಮಾಡಿದೆ. ಸೊ ಅಲ್ಲಿಂದ ಫಸ್ಟ್ ಡ್ರಾಪ್ ನಾನು ಬ್ಲಡ್ ಬಿತ್ತು. ಹಾಗೆ ಅಲ್ಲಿಂದ ಹೈಸ್ಕೂಲಿಗೆ ಬಂದಾಗ ನಾವೇನು ಜಾಸ್ತಿ ಓದಲಿಲ್ಲ, 10ನೇ ತರಗತಿ ತನಕ ಮಾತ್ರ, ಅಂದರೆ SSLC. ಹೈಸ್ಕೂಲಿಗೆ ಬಂದಾಗ ಅಲ್ಲಿ ಕೂಡ ನನ್ನ ಅದೃಷ್ಟಕ್ಕೆ 8ನೇ ಕ್ಲಾಸಿಗೆ ಬಂದೆ. ಅಲ್ಲಿ ಯಾಕಂದ್ರೆ ಪ್ರತಿ ವರ್ಷನೂ ವಾರ್ಷಿಕೋತ್ಸವ ಮಾಡಲ್ಲ ನಮ್ಮ ಕಡೆ ಎಲ್ಲ, ಒಂದು ವರ್ಷ ಮಾಡಿದರೆ ಒಂದು ವರ್ಷ ಮಾಡ್ತಾರೆ ಆ ಥರ. ಅಲ್ಲಿ ಬಂದಾಗ ಅಲ್ಲೂ ಕೂಡ ವಾರ್ಷಿಕೋತ್ಸವ ನನ್ನ ಪಾಲಿಗೆ ಸಿಕ್ತು. ಅಲ್ಲಿ ಕೇಳಿದರು ಮಾಮೂಲಿ, ನಮ್ಗೆ ಇಂಟ್ರೆಸ್ಟ್ ವಾರ್ಷಿಕೋತ್ಸವ ನಾಟಕ ಮಾಡುವುದು, ನಮಗೆ ಬೇರೆ ಇಂಟ್ರೆಸ್ಟ್ಗಿಂತ ನಾಟಕ ಮಾಡ್ಬೋದು ಅಂತ. ಅಲ್ಲಿ H. ಶ್ರೀಧರ್ ಹಂದೆ ಅಂತ, ಈ ಸಾಲಿಗ್ರಾಮದ ಮಕ್ಕಳ ಮೇಳದಲ್ಲೆಲ್ಲ ವಿದೇಶಕ್ಕೆಲ್ಲ ತಗೊಂಡು ಹೋದವರು, ಅದರ ಸ್ಥಾಪಕರು ಅವರು. ಆ ಗೌರವ, ಆ ಹೆಮ್ಮೆ ಅವರಿಗಿದೆ. ಅವರ ಶಿಷ್ಯರು ನಾವು. ಸೊ ಅವರು ಕೂಡ ಬಂದು ಎಲ್ಲ ಕೇಳಿದರು, ಹೀಗೆ ಯಾರು ನಾಟಕ ಮಾಡ್ತೀರಿ ಹಾಗೆ ಹೀಗೆ. ಆಗ ನಾಟಕ ಮಾಡುವಾಗ ನಾನು ಕೈ ಎತ್ತಿದೆ. ನಾನು ಕೈ ಎತ್ತಿ ಅಲ್ಲಿ ಒಂದು ನಾಟಕ, ಒಂದು ಹಾಸ್ಯ ನಾಟಕ, ಅದರಲ್ಲಿ ಒಂದು ಹಾಸ್ಯದ ಪುರೋಹಿತನ ಪಾತ್ರ ಮಾಡಿದೆ, ಫಜೀತಿ ಅನ್ನೋ ನಾಟಕ ಫಸ್ಟ್. ಸಾರಿ, ಆ ನಾಟಕದಲ್ಲೂ ಕೂಡ ಚೆನ್ನಾಗಿ ಪಾತ್ರ ಮಾಡಿದೆ. ಎಲ್ಲರೂ ಚೆನ್ನಾಗಿ ಮಾಡಿದೆ ಒಂಥರ ಕೀಂಚಲ್ ವಾಯ್ಸ್ ಮಾಡಿಕೊಂಡು. ಆ ಟೈಮಲ್ಲಿ ಹೆಚ್ಚು ಕಮ್ಮಿ ನನಗೆ ಮುಸುರಿ ಕೃಷ್ಣಮೂರ್ತಿಯವರ ಸಿನಿಮಾಗಳು ಜಾಸ್ತಿ ನಮಗೆ ನೋಡ್ಲಿಕ್ಕೆ ಸಿಗ್ತಿತ್ತು. ಕೆಲವೊಂದು ವಾಯ್ಸ್ಗಳದ್ದೆಲ್ಲ ನಾನು ಒಂಥರ ಮಿಮಿಕ್ರಿ ಮಾಡೋದ್ ಥರ ನಾನು ಉದ್ದೇಶಪಟ್ಟು ಮಾಡ್ತಾ ಇರಲಿಲ್ಲ, ಬಹುಶಃ ಅವರ ಇನ್ಫ್ಲುಯೆನ್ಸ್ ಜಾಸ್ತಿ ಆಟೋಮೆಟಿಕ್ ಆಗಿ ನಂಗೆ ಬಂದಿತ್ತು. ಆ ಕ್ಯಾರೆಕ್ಟ್ರಿಗೆ ಸೂಟ್ ಆಯಿತು. ಸೊ ಎಲ್ಲ ಕ್ಲಾಪ್ಸ್ ಹೊಡೆದು ಅಲ್ಲೊಂದು ಹೆಸರಾಯಿತು. ಅಲ್ಲಿಂದ ಆ ನಾಟಕವನ್ನು ನೋಡೋದಕ್ಕೆ ನಮ್ಮೂರಲ್ಲಿ ಇರುವಂಥ ಯೋಗ ಮಂಡಲದವರೆಲ್ಲ ಬಂದಿದ್ರು. ನೋಡಿ, ನೀನು ಚೆನ್ನಾಗಿ ಮಾಡ್ತೀವಿ ಮರ, ನೀನು ಅವ್ರ ಮಗ ಅಲ್ವಾ, ಇವ್ರ ಮಗ, ನಮ್ಮ ಅಮ್ಮನ ಹೆಸರೆಲ್ಲ ಗೊತ್ತು ಅವರಿಗೆ. ಹೌದು, ನಮ್ಮೊಟ್ಟಿಗೆ ನಾಟಕ ಬರ್ತೀಯ ಅಂತ. ನಾನು ನಾಚಿಕೆ, ಸಣ್ಣವನಲ್ಲ, 8ನೇ ಕ್ಲಾಸಿನ ನಾಚಿಕೆ, 8ನೇ ಕ್ಲಾಸ್ ನಾಚಿಕೆ ಅದು. ಅಯ್ಯೋ ಅಂದೆ, ನಾವು ಅಮ್ಮನ ಹತ್ರ ಕೇಳ್ತೇವೆ, ಅಪ್ಪನ ಹತ್ರ ಕೇಳ್ತೇವೆ ಅಂತ ಹೇಳಿ ಮನೆಯಲ್ಲೂ ಬಿಡಲಿಲ್ಲ. ಅಂದರೆ ಎಕ್ಸಾಮ್ ಎಲ್ಲ ಇರುತ್ತೆ, ಬರೀ ಅವನು ಶಾಲೆ ಹೋಗೋನಲ್ಲ, ಬೇಡ ಯಾಕೆ ಈಗ ಅಂತ. ಇಲ್ಲ, ಚೆನ್ನಾಗಿ ಮಾಡ್ತಾನೋ ಇರಲಿ ಅಂತ. ಆಗ ನನಗೆ ಲೇಡಿ ಪಾಠ ಕೊಟ್ಟಿದ್ರು, ಕಾಮಿಡಿ ಲೇಡಿ ಮಾಡ್ತಿದ್ದೆ. ಯಾರೋ ಹೀರೋರು ಅವ್ರ ಜೊತೆ ಡ್ಯಾನ್ಸ್ಗಳು, ಸಾಮಾಜಿಕ ನಾಟಕಗಳು. ಅಲ್ಲಿಂದ ನನಗೊಂದು ಫಿಕ್ಸ್ ಆಗಿಬಿಡ್ತು, ನಾಟಕ. ಅವ್ರದ್ದೆಲ್ಲ ನಾಟಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಮಾಡಿದ ನಾಟಕಗಳಲ್ಲಿ ಸಾಮಾಜಿಕ ನಾಟಕ ಮಾಡಿದ್ವಿ, ಪೌರಾಣಿಕ, ಐತಿಹಾಸಿಕ ಎಲ್ಲ ನಾಟಕಗಳು. ಜೊತೆಗೆ ಈ ಕಾಂಪಿಟೇಷನ್ಗೆ ಏನು ಹೋಗ್ತೀವಿ, ಹೊಸಾಲೆ ನಾಟಕ ಅಂತ ಹೇಳ್ತೀವಿ, ಲೈಟ್ಸ್ ಎಲ್ಲ ಹಾಕಿ ಬ್ಲಾಕ್ ಎಲ್ಲ ಮಾಡಿ ಬೇರೆ ಬೇರೆ ರೀತಿಯ ಆಂಗಿಕ ಅಭಿನಯಗಳು, ಇಲ್ಲಿ ಅಲ್ಲಿ ನಿಂತ್ಕೊಂಡು ಪಕ್ಕ ಏನೇನು ಏರಿಯಾ ಕೊಟ್ಟಿರ್ತಾ ಆ ಏರಿಯಾದಲ್ಲೇ ನಿಲ್ಲಬೇಕು. ಸೊ ಇಂಥದ್ದೆಲ್ಲ ನಾಟಕದಲ್ಲಿ ಮಾಡಿಕೊಂಡು 2 ವರ್ಷಗಳು ನಡೀತಾ ಬಂದು ನಾಟಕದಿಂದ ನಾಟಕವನ್ನ ನೋಡಿ, ಆ ನಾಟಕವನ್ನ ಮಾಡ್ತಾ ನಾಟಕದ ರಘು ಅಂತ ಇತ್ತು ನನ್ನ ಹೆಸರು. ಆ ನಾಟಕದಲ್ಲಿ ಪಾತ್ರ ರಘು ಅಂತ. ಆಕ್ಚುಲಿ ಪಾಂಡೇಶ್ವರ್ ಅಂದ್ರೆ ನಾನು ಹುಟ್ಟೂರು ಅದು. ಸೊ ರಘು ಪಾಂಡೇಶ್ವರ್ ಅಂತ ನಾನು ಮಾಡ್ಕೊಂಡೆ. ಆ ನಾಟಕದಿಂದ ನಾಟಕ ಮಾಡ್ತಾ ಬೆಂಗಳೂರು ತನಕ ನಮ್ಮ ನಾಟಕದ ಒಂದು ಪ್ರಯಾಣ ಬಂತು. ರವೀಂದ್ರ ಕಲಾಕ್ಷೇತ್ರದಲ್ಲೆಲ್ಲ ನಾಟಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ನಂಟು ನಾಟಕದ ಜೊತೆ. ಆ ನಾಟಕ ಮಾಡಿ ಯುವಜನ ಮೇಳಗಳಲ್ಲಿ, ಒಮ್ಮೆ ಬೆಳಗಾಂ ಅಲ್ಲಿ ರಾಜ್ಯ ಮಟ್ಟ, ಆಮೇಲೆ ಯಲ್ಲಾಪುರದಲ್ಲಿ
ಆ, ವಿಭಾಗೀಯ ಮಟ್ಟ ಮೈಸೂರಲ್ಲಿ. ಸೊ ಇಂಥದ್ದೆಲ್ಲ ಆದಾಗ ಒಂದು 2-3 ಕಡೆ ನನಗೆ ಬೆಸ್ಟ್ ಆಕ್ಟರ್ ಪ್ರೈಸ್ ಬಂತು. ಆಗ ಕೂಡ ಒಂದು ನಾಟಕದಲ್ಲಿ ನಾನು ವೇಶ್ಯೆಯ ಪಾತ್ರ ಮಾಡಿದ್ದೆ. ಅದಕ್ಕೆ ಶೇಷಮ್ಮ ಅಂತ ಆ ಪಾತ್ರದ ಹೆಸರು, ಶೇಷಿ ಅಂತ. ಸೊ ಅದರದ್ದೆಲ್ಲ ಇವತ್ತು ನನ್ನ ಹತ್ರ ಪ್ರಶಸ್ತಿ ಪತ್ರಗಳೆಲ್ಲ ಮನೆಯಲ್ಲಿ ಹಾಗೆ ಫ್ರೇಮ್ ಹಾಕಿಟ್ಟು ಆ ನೆನಪಿಗೋಸ್ಕರ ಇಟ್ಕೊಂಡಿದ್ದೇನೆ ಇವತ್ತು ಕೂಡ. ಅಲ್ಲಿಂದ ಏನಾಗ್ತಿತ್ತು, ಕೆಲಸ ಆಗಲಿ ಎಲ್ಲೇ ಆಗಲಿ ನಮ್ಮ ಒಳಗೊಂದು ಏನೋ ಒಂದು ಓಡಾಡ್ತಾ ಇರುತ್ತೆ, ಇನ್ನೇನೋ ಒಂದು ಕ್ರಿಯೇಟಿವಿಟಿ. ನಾವು ಯಾರೋ ಜೊತೆಯಲ್ಲಿದ್ದಾಗ ತಗೊಳ್ತಾರೆ ಕೆಲವೊಂದು ವಿಚಾರಗಳನ್ನು ನಮ್ಮದು, ಅಥವಾ ಅವ್ರಿಗಿಂತ ಮೊದಲೇ ನಮಗೆ ಹೆದರಿಕೆ ನಮ್ಮ ಬಗ್ಗೆ. ಅಯ್ಯೋ ನಾನು ಹೇಳೋದು ಸರಿಯಾಗಲ್ಲ. ನಾಟಕದಲ್ಲೂ ಕೂಡ ಏನೋ ಒಂದು ಸನ್ನಿವೇಶ ಆಗ್ತಿರುವಾಗ, ಅಳೋ ಸನ್ನಿವೇಶ ಆಗಿರ್ಬೋದು, ಬೇರೆ ಆ ಟೈಮಲ್ಲಿ ಏನೋ ಒಂದು ಹಮ್ಮಿಂಗ್ ಬೇಕು, ಇಲ್ಲಿ ಈಗ ಒಂದು ಫೀಲಿಂಗ್ ಹಮ್ಮಿಂಗ್ ಬೇಕು, ಫೀಲ್ ಬೇಕು, ಒಂದು ಸ್ಯಾಡ್ ಹಮ್ಮಿಂಗ್ ಬೇಕು ಅಂದಾಗ ನನಗೆ ಈ ಹಾಡುಗಳನ್ನು ಕೇಳೋ ಅಭ್ಯಾಸಗಳು ಜಾಸ್ತಿ, ಅವಿವ ಜಾಸ್ತಿ ಇತ್ತು, ಈಗಲೂ ಕೂಡ. ಆಗ ನಾನೇ ಅವರಿಗೆ ಒಂದು ರೆಫರ್ ಮಾಡ್ತಿದ್ದೆ, ಸೊ ಇದನ್ನ ಹಾಕ್ಬೋದಾ ಏನು ಅಂತ. ಸೂಪರ್ ಅಂತ ತಗೊಳ್ತಿದ್ರು. ಇನ್ನೇನೋ ಒಂದು ಯಾವುದೋ ಸೀನ್ ನೋಡುವಾಗ ಸ್ವಲ್ಪ ಹಿಂಗೆ ಮಾಡಿದ್ರೆ ಆಗ್ತಿತ್ತು, ಹಂಗೆ ಮಾಡ್ತೀವಿ, ಏನೇನೋ ನಮ್ಮೊಳಗೆ ಒಂದು ತುಡಿತ ಮಿಡಿತಗಳು, ಓಡಾಡೋದು, ಏನು ಮಾಡೋದು. ಆದರೆ ಒಂದು ಯಾರೋ ಜೊತೆ ಇರುವಾಗ ಮಾಮೂಲಿ ಅವ್ರದ್ದ ಒಂದು ಚೌಕಟ್ಟೊಳಗೆ ಇರಬೇಕಾಗತ್ತೆ. ನಾವು ಮಧ್ಯ ನಮ್ದು ಅಧಿಕ ಪ್ರಸಂಗತನ ಆಗತ್ತೆ, ಮಾಡಬಾರ್ದು, ಹೇಳಬಾರ್ದು, ಸರಿಯಲ್ಲ, ಅವ್ರನ್ನೂ ಒಂಥರ ಅವರು ಬೇರೆ ಬೇಜಾರಾಗ್ಬಹುದು ಅನ್ನೋದು ಭಾವನೆ ನಮ್ಮೊಳಗಿರುತ್ತೆ. ನಾಟಕ ಬರೆಯುವ ಒಂದು ಹವ್ಯಾಸ ಸ್ಟಾರ್ಟ್ ಆಯಿತು ನನಗೆ. ನಾಟಕ ಬರಿಬೇಕು, ನಾಟಕ ಬರೆದು ಕೆಲವ್ರು ನೋಡಿದವ್ರು ಸಖತ್ತಾಗಿದೆ ನಾಟಕ ಅಂತ. ಹಾಗೆ ನಾಟಕ ನಾವೇ ಮಾಡೋಣ. ನನ್ನ ಒಂದು ಇಷ್ಟು ಒಡನಾಡಿಗಳಿದ್ರು, ಅವ್ರನ್ನೆಲ್ಲ ಕಟ್ಕೊಂಡು ಒಂದು ಟ್ರೂಪ್ ಮಾಡೋಣ, ಬರ್ತಾರೆ ಎಲ್ಲರೂ ನನ್ನ ಥರನೇ ನಾಟಕದ ಒಂದು ಏನು ಚಟ ಅಂಟಿಸ್ಕೊಂಡಿರೋರು. ನಾವು ಬರ್ತೀವಿ ಒಂದು ನಾಟಕ ಟೀಮ್ ಆಯಿತು, ಸಾಧನಾ ಕಲಾ ತಂಡ ಅಂತ. ಆ ತಂಡದ ಮೂಲಕ ನಾವು ಇವತ್ತಿನ ತನಕನೂ ಇದೆ ಆ ತಂಡ. ಒಂದಿಷ್ಟು ನಾಟಕಗಳು, ಎಲ್ಲ ಕಾಮಿಡಿ ನಾಟಕಗಳು ಅಲ್ಲಿ ಇಲ್ಲಿ ಎಲ್ಲ ಪ್ರದರ್ಶನ ಮಾಡಿಕೊಂಡು, ನಮ್ಮ ಗೆಂಡ ಸೇವೆ ಅಂತ ಇರುತ್ತೆ, ಜಾತ್ರೆ, ಆಮೇಲೆ ಒಂದು ಸಂಘಗಳ ವಾರ್ಷಿಕೋತ್ಸವ, ಕನ್ನಡ ರಾಜ್ಯೋತ್ಸವ, ಶಿವರಾತ್ರಿ, ಆಮೇಲೆ ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಕಡೆ ನಾಟಕಗಳು, ರಾಶಿ ನಾಟಕಗಳು ಸಖತ್ತಾಗಿ. ನಮ್ಗೊಂದು ಕಡೆ ಅದು, ಆಗ ನಾನು ಆಕ್ಚುಲಿ ಬೇರೆ ವೃತ್ತಿ ಮಾಡ್ತಾ ಇದ್ರು ಕೂಡ ಆಟೋಮೆಟಿಕ್ ಆಗಿ ಇದು ಪ್ರವೃತ್ತಿನಾಗಿ ಇಟ್ಕೊಂಡಿದ್ದೆ, ಇದೇ ಮೇನ್ ವೃತ್ತಿಯಾಗಿ ಹೋಯಿತು. ಅಂದರೆ ಟೈಮೇ ಸಿಗೋ ಫುಲ್ಲು ನಾಟಕ ಇರ್ತಿತ್ತು. ನಾಟಕ ಮಾಡ್ತಾ ಬೆಂಗಳೂರಲ್ಲಿ ಒಂದು ಶೋ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಬೆಂಗಳೂರಲ್ಲಿ ಒಂದು ಶೋ ಮಾಡೋಣ, ಹೇಗೆ, ಇಲ್ಲಿ ಯಾರ್ದು ಪರಿಚಯ ಇಲ್ಲ ಬೆಂಗಳೂರಲ್ಲಿ. ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಬೇಕು. ಯಾಕಂದರೆ ಬೇರೆ ಯಕ್ಷಗಾನಗಳನ್ನು, ನಾಟಕಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ನೋಡಿದ್ವಿ, ಚೆನ್ನಾಗಿದೆ, ಹಾಲ್ ಚೆನ್ನಾಗಿದೆ, ಸೌಂಡ್ಸ್ ಚೆನ್ನಾಗಿದೆ, ಅಷ್ಟು ಜನ ಆರಾಮ್ಸೆ ಕೂತ್ಕೊಳ್ಬೋದು. ಇದಾಗ ನಮ್ಮ ಊರಿನ ಜನಪ್ರತಿನಿಧಿಗಳಲ್ಲಿ ಒಬ್ಬರಾದಾಗಂತ ನಮ್ಮ ಜಯಪ್ರಕಾಶ್ ಹೆಗಡೆ ಅವ್ರ ಮುಖಾಂತರ ನಾವು ಬಂದಾಗ ಅವರು ನಮಗೆ ಆರಾಮ್ಸೆ ನಮ್ಮ ರವೀಂದ್ರ ಕಲಾಕ್ಷೇತ್ರದ ಒಂದು ಹಾಲನ್ನು ಸಿಗುವ ಹಾಗೆ ಮಾಡಿದರು. ಸೊ ಅಲ್ಲಿ ನಾವು ಫಿಕ್ಸ್ ಮಾಡಿದ್ವಿ ಇಂಥ ದಿವಸ ಅಂತ. ಪ್ರಿಂಟಿಂಗ್ ಎಲ್ಲ ಆಯಿತು, ಎಲ್ಲ ಟಿಕೆಟ್ ನಾಟಕ ಎಲ್ಲ ಹೇಗೆ, ಇಲ್ಲಿ ಯಾರು ಬೆಂಗಳೂರಲ್ಲಿ ಯಾರು ಪರಿಚಯ ಇದ್ದಾರೆ, ಬಟ್ ನಾವೊಂದು 4-5 ಜನ ಗಟ್ಟಿ ಮಾಡಿಕೊಂಡು ನೋಡುವ ಹೇಗೆ ಕಂಡು ಹಿಡಿಯೋದು, ಊರಿನವ್ರನ್ನೆಲ್ಲ ಎಲ್ಲರನ್ನು ಹೆಂಗೆ ಮಾತಾಡ್ಸೋದು. ಸೀದಾ ಒಂದು ಟೀ ಶಾಪ್ ಹೋದ್ರೆ ಅಲ್ಲಿ ನೋಡೋದು, ಅಲ್ಲೇನಾದ್ರೂ ದೇವ್ರ ಫೋಟೋ ಯಾವ್ದು ಹಾಕಿದ್ದಾರೆ ನೋಡೋದು. ಧರ್ಮಸ್ಥಳದ್ದು ಮಂಜುನಾಥ ಸ್ವಾಮಿ ಅಥವಾ ನಮ್ಮ ಮಂದಾರ್ತಿಯ ದುರ್ಗಾ ಪರಮೇಶ್ವರ ಅಮ್ಮನವರ ಫೋಟೋ ಎಲ್ಲ ಇದ್ರೆ, ನಮ್ಮ ಕುಂಬಾಶಿ ಆನೆಗುಡ್ಡಿ ಅಂತೀವಿ ಗಣಪತಿ, ಅಲ್ಲಿದ್ದು ಫೋಟೋ ಎಲ್ಲ ಇದ್ರೆ, ಎಸ್ ಇವರು ನಮ್ಮೂರು ಕಡೆಯವರೇ 100%. ಸರೌಂಡಿಂಗ್ ಹೆಚ್ಚು ಕಮ್ಮಿ ಫೋಟೋ ನೋಡ್ಕೊಳ್ಳೋದು. ಅಲ್ಲಿ ಫೋಟೋ ಇದ್ರೆ ನಮಸ್ಕಾರ, ನಮಸ್ಕಾರ ಅಂತರು. ಆಮೇಲೆ ಅಣ್ಣ ನಿಮ್ಮೂರು? ನಮ್ದು ಇಲ್ಲಿ ಕುಂದಾಪುರ, ನಮ್ದು ಇಲ್ಲಿ ಉಡುಪಿ ಹತ್ರ, ನಮ್ದಲ್ಲಿ ಇಲ್ಲಿ ಮರವಂತೆ, ಬೈಂದೂರು, ಈ ಏರಿಯಾದೆಲ್ಲ ಯಾವುದೋ ಒಂದು ಕಡೆಯವರಾಗಿರ್ತಾರೆ. ಹೌದಾ ಅಂತ ಅಲ್ಲಿ ಏನೋ ಟೀ ಕೊಡೋದು. ಆಮೇಲೆ ನಮ್ದು ಹೇಳೋದು, ಅಣ್ಣ ಏನಿಲ್ಲ, ನಮ್ದು ನಾಟಕ ತಂಡ ಹೀಗೆ ನಾಟಕ, ಕುಂದಾಪುರ ಕನ್ನಡದಲ್ಲಿ ಇರುತ್ತೆ ನಾಟಕ, ಇಂಥ ದಿವಸ ಶೋ, ಒಂದು 2 ಬುಕ್ ಇಟ್ಕೋತೀರಾ, ಹೋದಷ್ಟು ನಿಮ್ಮ ಪರಿಚಯದವ್ರಿಗೆ ಕೊಡಿ, ಹೋದಷ್ಟು ನೀವು ಇದ್ದು ಸೇಲ್ ಮಾಡಿ ಕೊಡೋದಲ್ಲ, ನಿಮ್ಮಲ್ಲಿ ಬಂದವರಿಗೆ ನಮ್ಮೂರಿನ ಕಡೆಯವರು ಇದ್ರೆ ಕೊಡಿ ಅಂತ. ಈ ಥರ ಹೋಟೆಲ್ಗಳು, ಬೀಡಾ ಅಂಗಡಿಗಳು, ದೊಡ್ಡ ಹೋಟೆಲ್ಗಳು, ಚಿಕ್ಕ ಟೀ ಶಾಪು, ಒಂದಿಷ್ಟು ವಾರಗಳು ತನಕ ತಿರುಗಿ ಎಲ್ಲರಿಗೆ ಕೊಟ್ಟು, ನಮ್ಮ ಕೈಲಿರೋ ಬುಕ್ಸ್ ಎಲ್ಲ ಹೊರಗಿದೆ, ನಮ್ಗೆ ಯಾರಿಗೆ ಕೊಡೋದಕ್ಕಾಗ್ತಾ ಇಲ್ಲ, ಇಲ್ಲಿ ಶೋ ಅಲ್ವಾ. ಆಯಿತು, ಎಲ್ಲ ಕಡೆ ಹೋದಾಗ ಎಲ್ಲರೂ ಮ್ಯಾಕ್ಸಿಮಮ್ ಸೇಲ್ ಮಾಡಿದ್ದಾರೆ, ಅಮೌಂಟ್ ಕೊಟ್ಟರು, ಸೇಲ್ ಮಾಡಿದ್ದಾರೆ, ಅಮೌಂಟ್ ಕೊಟ್ಟರು, ಖುಷಿಯೋ ಖುಷಿ. ಒಂದು ಭಯ, ಫಸ್ಟ್ ಶೋ ಬ್ಯಾಂಗ್ಳೂರಲ್ಲಿ ನಮ್ಮ ನಾಟಕ ಕುಂದಾಪುರ ಕನ್ನಡದ್ದು. ನಾಟಕ ಸ್ಟಾರ್ಟ್ ಆಗಬೇಕು, ಒಳಗೆಲ್ಲ ಇದ್ದೀವಿ, ನಮಗೆ ಗೇಟಲ್ಲೆಲ್ಲ ಜನ ಇದ್ದಾರೆ, ಹುಡುಗರು ಬಂದು, ಅಯ್ಯೋ ರಶ್ ಅಂದರೆ ರಶ್ಶು, ಎಲ್ಲಿ ತನಕ ರಶ್ ಅಂದರೆ ಹಾಲ್ ಫುಲ್ ಆಗಿ ಟಿಕೆಟು ಇಲ್ಲ, ಟಿಕೆಟೇ ಇಲ್ಲ, ಶೀಲ್ ಇದೆ ನಮ್ಮದು. ಆಮೇಲೆ ವೈಟ್ ಬುಕ್ ತಗೊಂಡು, ನೋಟ್ ಬುಕ್ ತಗೊಂಡು ಶೀಲ್ ಹಾಕಿ ದುಡ್ಡು ತಗೊಂಡು ಕಳಿಸಿ. ಆ ಜನ ನೋಡಿ ನಮಗೆ ಗೊತ್ತಿಲ್ಲ, ಆನಂದ ಬಾಷ್ಪ ಅಂತ ಹೆಸರು ಬಹುಶಃ ಆವತ್ತು ಗೊತ್ತಾಗಿದ್ದಂಗೆ ಶಾಕ್, ಯಪ್ಪ ದೇವರೇ. ಆ ಕಾಲಕ್ಕೆ ಆ ಟೈಮಲ್ಲಿ ಎಷ್ಟು 1.5 ಲಕ್ಷ ಏನೋ ಕಲೆಕ್ಷನ್. ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಒಂದು ಸಾರಿ
ಹೀಗೆ ನಾಟಕ ಅಂದಾಗ ಎಲ್ರಿಗೂ ಗೊತ್ತಿರುತ್ತೆ ಒಂದಿಷ್ಟು ನಮ್ಮೊಳಗೆ ಅಲ್ಲಿ ಒಂದು ಕೆಲವು ತಮಾಷೆಗಳು ನಡೆಯೋದಿರುತ್ತೆ. ಒಂದು ನಾಟಕ ನಡೀತಿರ್ಬೇಕಾದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಕಲಾಕ್ಷೇತ್ರದಲ್ಲಿ ಕಾರಂತರದ್ದು ಕ್ಯಾಂಟೀನ್ ಇತ್ತು, ಅವರು ನಮ್ಮೂರ್ ಕಡೆಯವರೇ. ಅವ್ರ ಹತ್ರ ನಾವು ಹೇಳಿದ್ವಿ, ನಾಟಕ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆ ಆಗಿ ಒಂದು 18 ಟೀ ಬೇಕಾಗ್ತದೆ ಕಾರಂತ್ರೆ. ಆಯ್ತಾಯ್ತು ಕಳಿಸಿಕೊಡ್ತೇನೆ ಅಂತ ಹೇಳಿದ್ರು. ಅವರ ಹೋಟೆಲಿಗೆ ಯಾರೋ ಒಬ್ಬ ಹೊಸ ಹುಡುಗ ಸೇರಿದ್ದ, ಹೊಸಬ ಅವನು. ಅದು ನಮ್ಗೆ ಗೊತ್ತಿಲ್ಲ, ಆಕ್ಚುಲಿ ಅವನು ಹೊಸಬ ಅಂತ ನಮ್ಗೆ ಗೊತ್ತಿಲ್ಲ. ನಾಟಕ ನಡೀತಾ ಇದೆ. ನಾಟಕ ನಡೀತಿರ್ಬೇಕಾದ್ರೆ ಏನು ಕಥಾನಾಯಕಿ ಇದ್ದಾಳೆ, ಅವಳದ್ದು ಸ್ಟೋರಿಯಲ್ಲಿ ಅವಳದ್ದು ಗಂಡನ ಪಾತ್ರ ಸಾಯುತ್ತೆ, ಸತ್ತು ಸುದ್ದಿ ಆಗುತ್ತೆ. ಇಲ್ಲಿ ಅಪ್ಪ ಮತ್ತೆ ಅವಳು ಬೊಬ್ಬೆ ಹೊಡ್ಕೊಂಡು ಅಳ್ತಾ ಇರ್ತಾರೆ, ಅವನು ಮಗಳನ್ನ ಹಿಡ್ಕೊಂಡು ಅಳ್ತಾ ಇರ್ತಾನೆ. ಅಯ್ಯೋ ಮಗಳೇ, ಈ ತರ ಯಾಕಾಯ್ತು, ಇಂಥ ಸ್ಥಿತಿ ಆ ದೇವ್ರು ನಮ್ಗೆ ಯಾಕೆ ಕೊಟ್ಟ, ಅಯ್ಯೋ ಅಂತ ಅಳ್ತಾ ಇದ್ದಾರೆ. ಅವಳು, ಅಪ್ಪ ನಾನು ಯಾವ ಜನ್ಮದಲ್ಲಿ ಯಾರಿಗೇನ್ ಪಾಪ ಮಾಡಿದ್ದೇನೆ, ನನ್ಗೆ ಆ ದೇವ್ರು ಯಾಕಿದ್ದಾರೆ, ಅದು ಮಂಡೆ ಕೂದ್ದು ತಲೆ ಕೂದಲೆಲ್ಲ ಹರ್ಕೊಂಡು ಹೂನೆಲ್ಲ ಹರ್ಕೊಂಡು ಮಾಂಗಲ್ಯನೆಲ್ಲ ಹಿಂಗ್ ಹರ್ಕೊಂಡು ಅಳ್ತಾ ಇದ್ದಾಳೆ. ನಮ್ದೆಲ್ಲ ಎಂಟ್ರಿ ಇಲ್ಲ ಅಷ್ಟೊತ್ತಿಗೆ, ನಾವು ಆ ಕಡೆ ಇದ್ವಿ. 18 ಟೀ ಅಲ್ಲೇ ಎಂಟ್ರಿ ಆಗುತ್ತೆ ಸ್ಟೇಜಿಗೆ, ಸ್ಟೆಪ್ ಹಚ್ಕೊಂಡು. ಇವ್ರು ಅಳ್ತಾ ಇದ್ದಾರೆ, ಅಪ್ಪನ ಪಾತಿದ್ದಾರೆ. ಅಯ್ಯೋ ನೋಡ್ತಾರೆ ಟೀ ಬಂದು ನಿಂತಿದೆ ಎದುರಿಗೆ, 18 ಟೀ ಇದೆ. ಅವನು ಇವ್ರು ತಗೊಳ್ತಿಲ್ಲ, ಯಾಕಂತ ಆ ಹುಡುಗ ಅಳ್ತಾ ಇದ್ದಾರೆ, ಟೀ ತಗೊಳ್ಳಲ್ಲ. ಅವನಿಗೆ ಇಲ್ಲಿ ಬರಬಾರ್ದು ಅಂತ ಗೊತ್ತಿಲ್ಲ. ನಾನೀಗ ನೋಡ್ತಾನೆ ನಿಂತಾನೆ, ಈ ಪಾತ್ರಧಾರಿ ಇವ್ರು ಪಾತ್ರ ಮಾಡಿದವರು. ಈಗ ನೋಡು ನನ್ನ ಹತ್ರ ಟೀನ್ ಕರೀರಿ ಅಂತ. ನಾನು ಆ ಕಡೆ ಸೈಡ್ ವಿಂಗ್ ಇಂದ ಹಿಂಗಂತ ಸನ್ನೆ ಮಾಡಿ ಆಚೆಗೆ ಬಾ ಅಂತ ಹೇಳಿ ಆ 18 ಟೀ ಆ ಕಡೆಯಿಂದ ಮತ್ತೆ ಬಂದು. ಇದು ಆಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ನಗಾಡಿದ್ರು. ನಾಟಕನೇ ನಗೆ ನಾಟಕ, ಆದ್ರೆ ಈ ತರ ಒಂದು ಸನ್ನಿವೇಶ ಆಗಿ ನಗೋ ತರ ಆಯ್ತು. ಹಾಗೆ ಟೆನ್ಷನ್ ಇದ್ರು ಕೂಡ ಅದೊಂದು ಗಾಡ್ ಗಿಫ್ಟ್ ಕಲಾವಿದರಿಗೆ. ಆ ಲೆಕ್ಕದಲ್ಲಿ ನಾನು ಕೂಡ ಕಲಾವಿದ ಆಗಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ, ಪ್ರೀತಿ ಇದೆ. ಉಳಿದೆಲ್ಲ ಕಲಾವಿದರನ್ನ ಕಂಡಾಗ್ಲೂ ಖುಷಿ ಆಗೋದು ಒಂದು, ಯಾಕಂದ್ರೆ ಬ್ರೈಟ್ ಆಗಿರ್ತಾರೆ. ಊಟ ಮಾಡದೇ ಇರ್ಲಿ, ಕೆಲಸ ಇಲ್ಲದೆ ಇರ್ಲಿ, ಕಿಸೆಲಿ ದುಡ್ಡಿಲ್ದೇ ಇರ್ಲಿ, ಯಾವುದೇ ತಲೆಬಿಸಿ ಇದ್ರು ಅವ್ರ ಮುಖ ಮಾತ್ರ ನಗ್ತಾನೆ ಇರ್ತಾರೆ. ಏನೋಗು ಶಾಶ್ವತವಾಗಿ ಎಲ್ಲ ಕಲಾವಿದರಲ್ಲೂ ಉಳ್ಕೊಂಡಿರ್ಬೇಕು ಅಂತ ನಾನು ಎಣಿಸ್ತೀನಿ. ನಾನು ಕೂಡ ಹಾಗೆ ಇರ್ತೀನಿ, ಗೊತ್ತಿಲ್ಲ. ಸೊ ಕಾರಣ ಏನಂದ್ರೆ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಮತ್ ನಾವು ಇರೋದೇ ನಗ್ಸೋದಕ್ಕೆ, ನಗಾಡೋದಕ್ಕೆ. ಮತ್ತೇನಿದೆ, 3 ದಿನದ ಜೀವನ ಅಷ್ಟೇ ಅಂತ. ಈ ಇವತ್ತಿನ ತನಕನು ಪ್ಯೂರ್ಲಿ ಕುಂದಗನ್ನಡದ ನಾಟಕ, ಕುಂದಾಪುರ ಕನ್ನಡದಲ್ಲಿ ಏನೋ ಹೊಯ್ಕ್ ಬರ್ಕೋ, ಎಂತ ಮರ್ರೆ ಉಂಡ್ರಿ ತಿಂದ್ರಿ ಈ ತರದ್ದು ಮಾತುಗಳನ್ನ, ಅದು ಕುಂದಾಪುರ ಭಾಷೆ ನಾಟಕ. ನಮ್ಮ ನಾಟಕದಲ್ಲಿ ಹೊಸಲೆ ನಾಟಕ ಇದೆ. ಈ ಹೊಸಲೆ ನಾಟಕಗಳಲ್ಲೂ ಕೂಡ ನಾನು ಮಾಡಿದ್ದೇನೆ. ಹೊಸಲೆ ನಾಟಕ ಅಂದ್ರೆ ಅಲ್ಲಿ ಹೆಚ್ಚಾಗಿ ಹೊಸಲೆ ನಾಟಕದ ವೇದಿಕೆಗೆ ಬರೀ ನಾಟಕ ಮಾತ್ರ ಆ ದಿವಸ ಇರುತ್ತೆ. ಮೇಜರ್ ಪಾರ್ಟ್ ಒಂದೇ ನಾಟಕ. ಆಮೇಲೆ ಒಂದಿಷ್ಟು ಲೈಟಿಂಗ್ ಏರಿಯಾ ಈ ಬ್ಲಾಕ್ ಮಾಡಿರ್ತಾರೆ. ಯಾವ್ಯಾವ ಪಾತ್ರಧಾರಿಗಳು ಎಲ್ಲಿ ನಿಲ್ಲಬೇಕು ಅನ್ನೋದು ಎಲ್ಲರೂ ಚಾಕ್ ಮಾರ್ಕ್ ಮಾಡಿರ್ತಾರೆ. ಇಲ್ಲಾಂದ್ರೆ ಮೆಮೊರಿ ಪವರ್ ಪಕ್ಕಾ ಇರೋರು ಆಟೋಮೆಟಿಕ್ ಆ ಲೈಟ್ ಅನ್ನ ಅವರೇ ಕ್ಯಾಚ್ ಮಾಡ್ಕೊಂಡು ಅವರೇ ಹೋಗ್ತಾರೆ ಹುಡ್ಕೊಂಡು. ನಮ್ಮ ನಾಟಕಗಳಲ್ಲಿ ಏನಿಲ್ಲ. ಕಾರಣ ಏನಂದ್ರೆ ನಮ್ದು ಬರೇ ನಾಟಕ ಆ ದಿವಸ ನಮ್ದು ಒಂದು ಶೋ ಮಾತ್ರ ಆಗಿರೋದಿಲ್ಲ. ಈ ಹಬ್ಬ ಹರಿದಿನ, ಬೇರೆ ಸಂಘದ ವಾರ್ಷಿಕೋತ್ಸವ, ಗಣೇಶೋತ್ಸವ, ಶಾರದೋತ್ಸವ, ಇವೆಲ್ಲ ಏನಾಗಿರುತ್ತೆ, ಸಂಜೆ 6 ಗಂಟೆಯಿಂದ ಮಕ್ಕಳದ್ದು ಡ್ಯಾನ್ಸ್ಗಳು, ಮತ್ತೊಂದು, ಆಮೇಲೆ ದೊಡ್ಡ ಹುಡುಗರದ್ದು, ಊರಿನ ಹಳೆ ವಿದ್ಯಾರ್ಥಿಗಳು, ಆಮೇಲೆ ಮಹಿಳಾ ಮಂಡಲದವರು ಇವರೆಲ್ಲ ಪ್ರೋಗ್ರಾಮ್ ಆದ್ಮೇಲೆ ಸಭಾ ಕಾರ್ಯಕ್ರಮ, ಆಮೇಲೆ ಬಹುಮಾನ ವಿತರಣೆ, ಧನ್ಯವಾದ ಸಮರ್ಪಣೆ, ಇವೆಲ್ಲ ಆದ್ಮೇಲೆ ನಮ್ಮ ನಾಟಕ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದಿಷ್ಟು ಸಾವಿರಾರು ಜನ ಸೇರಿರ್ತಾರೆ. ಅವ್ರಿಗೆ ಏನ್ ಬೇಕು, ಬೊಬ್ಬೆ. ಏನು ನಮ್ಮ ನಾಟಕಗಳಲ್ಲಿ ಒಂದು ಹೀರೋ ಇರ್ತಾರೆ, ಹೀರೋಯಿನ್ ಇರ್ತಾನೆ, ಆಮೇಲೆ ಒಂದು ವಿಲನ್ ಇರ್ತಾನೆ, ಅಪ್ಪ ಅಮ್ಮ ಇರ್ತಾರೆ, ಒಂದು ಕಾಮಿಡಿ ಸೆಕ್ಷನ್ ಅಂತ ಇರುತ್ತೆ. ಆಮೇಲೆ ಎಲ್ಲ ತರದ್ದು ಒಂದು ನಿಜ ಜೀವನದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅವೆಲ್ಲ ಇರ್ತವೆ. ಪ್ರೀತಿ ಇರುತ್ತೆ, ಒಂದು ಲವ್ ಸಾಂಗ್ ಇರುತ್ತೆ, ಒಂದು ಕಾಮಿಡಿ ಸಾಂಗ್ ಇರುತ್ತೆ, ಅಳೋದು ಇರುತ್ತೆ, ನಗೋದು ಇರುತ್ತೆ, ಕೊನೆಯಲ್ಲಿ ಒಂದು ಮೆಸೇಜ್ ಇರುತ್ತೆ. ಅಂದ್ರೆ ಬದುಕಲ್ಲಿ ಈ ಒಂದು ನಾಟಕದಲ್ಲಿ ಏನ್ ಕಥಾವಸ್ತು, ಏನ್ ಹೇಳ್ತು ಈ ನಾಟಕ, ಏನ್ ಸಮಸ್ಯೆನ ತೋರಿಸ್ತು ನಮ್ಗೆ, ಹೇಗಿರ್ಬೇಕು, ಹೇಗಿರ್ಬೇಡ, ಅಳವಡಿಸ್ಕೊಳ್ಬೇಕು ಅಂತಲ್ಲ, ಬಟ್ ನಾಟಕದ ಒಂದು ಕಥಾವಸ್ತುಗಳಿರುತ್ತೆ. ಹಾಗಂತ ಹೊಸಲೆ ನಾಟಕಗಳಲ್ಲೂ ಹಾಗೆ. ಹೊಸಲೆ ನಾಟಕದಲ್ಲಿ ನಾನು ಮಾಡಿದ್ದೇನೆ. ಕುಲವೆಂಬುದು ಕುಲವಲ್ಲ ನಾಟಕವನ್ನು ಮಾಡಿದಾಗ ಆ ನಾಟಕದಲ್ಲಿ ನನಗೆ ಮೆಚ್ಚುಗೆಯ ನಟ ಪ್ರಶಸ್ತಿ ಕೂಡ ಬಂದಿತ್ತು. ಆ ನಾಟಕದ ಆಯಾಮಗಳು, ರೂಪುರೇಷೆಗಳೆಲ್ಲ ಹೆಚ್ಚು ಕಮ್ಮಿ ನನಗೂ ಗೊತ್ತು. ಅಲ್ಲಿ ಒಂದು ಸಮಯ ಇರುತ್ತೆ, ಒಂದು ಏನು ಶಿಸ್ತು ಪಾಲನೆ ಜಾಸ್ತಿ ಇರುತ್ತೆ. ಪರ್ಟಿಕ್ಯುಲರ್ ಲೈಟ್ಸೇ ಹಾಕಿರ್ತಾರೆ, ಸಿಕ್ಕಾಪಟ್ಟೆ ಸ್ಪಾಟ್ ಲೈಟ್ಸ್ಗಳು, ಅವು ಅದಕ್ಕಾದ ಒಬ್ಬರು ಆಪರೇಟರ್ಗಳು, ನಮ್ದಲ್ಲೂ ಡಿಮ್ಮರ್ ಯೂಸ್ ಮಾಡ್ತೀವಿ. ತುಂಬಾ ಲೈಟ್ಸ್ ಇರುತ್ತೆ. ಆ ಏರಿಯಾ ತಪ್ಪಿ ಆಚೆ ಈಚೆ ಹೋಗೋಂಗಿರಲ್ಲ. ಮತ್ತೆ ಸೈಲೆಂಟ್ ಇರ್ಬೇಕು. ಬರೇ ಪಾತ್ರ ಮಾಡುವವರು ಮಾತ್ರ ಸೈಲೆಂಟ್ ಆಗಿರೋದಲ್ಲ, ನಾಟಕ ನೋಡ್ಲಿಕ್ಕೆ ಬಂದವರು ಸೈಲೆಂಟೇ ಇರಬೇಕು, ಮಾತಾಡೋಂಗಿಲ್ಲ. ಏನಾದ್ರೂ ನಾಟಕ ಶುರು ಆಗೋ ಮೊದಲು ಫ್ರೆಂಡ್ ಹತ್ರ ಮಾತಾಡೋದಿದ್ರು
ಇಷ್ಟೇ. ನಮ್ದು ಹಾಗಲ್ಲ, ಪಬ್ಲಿಕ್ಕು ಅಲ್ಲಿ ದೋಮ ಬಂದಿರ್ತಾನೆ, ಸೋಮ ಬಂದಿರ್ತಾನೆ, ಬಚ್ಚ ಬಂದಿರ್ತಾನೆ, ಬಡಿಯ ಬಂದಿರ್ತಾನೆ, ಕರಿಯ ಬಂದಿರ್ತಾನೆ, ಬಿಳಿಯ ಬಂದಿರ್ತಾನೆ, ಪಂಚೆ ಹುಟ್ಟಿರ್ತಾನೆ, ಲುಂಗಿ ಹುಟ್ಟಿರ್ತಾನೆ, ಏನೇನೋ ಹತ್ತು ಹಲವಾರು ವೇಷಗಳು ಅಲ್ಲಿರ್ತಾರೆ. ಕೆಲಸ ಮಾಡೋರು, ಸಾಕಾದವರು, ಸುಸ್ತಾದವರು, ಸ್ವಲ್ಪ ಹಾಕೊಂಡು ಬಂದವರು, ಅವರು ಎಲ್ಲರಿಗೂ ಮುಕ್ತ ಪ್ರವೇಶ ಕೂತಿರ್ತಾರೆ. ನಾಟಕ ಸ್ಟಾರ್ಟ್ ಆಗುತ್ತೆ. ನಾಟಕದಲ್ಲಿ ಕಾಮಿಡಿ ನಗಾಡ್ತಾರೆ, ಏನೋ ಒಂದು ಡ್ಯಾನ್ಸ್ ಹೋಗೋ ಅಂತಾರೆ. ಅವ್ರ ಎಂಜಾಯ್ಮೆಂಟ್, ಅವ್ರಿಗೆ ಅದೇ ನಾಟಕಗಳು ಬೇಕು. ಬಟ್ ಅದೇ ಹೊಸಾಲೆ ನಾಟಕ ಮಾಡಿದಾಗ ಹೂ ಅಂತ ಹೋಗಿದ್ರೆ ಟಕ್ ಹಿಡಿದು ಸೀದಾ ಹೊರಗಾಡ್ತಾರೆ. ಇಲ್ಲಿ ಹೊಸಾಲೆ ನಾಟಕದಲ್ಲಿ ಎಷ್ಟೇ ಕಾಮಿಡಿ ಆದ್ರೂ ಕೂಡ ಹೋ 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 ಅಂದಾಗಾಡೋದಿಲ್ಲ. ಸುಮ್ಮನೆ ಎಷ್ಟು ಬೇಕು ಅಷ್ಟೇ, ಲಿಮಿಟ್ ಇಷ್ಟೇ. ಎಂಡ್ ಆದ್ಮೇಲೆ ಕ್ಲಾಪ್ಸ್ ಹೊಡಿತಾರೆ. ಇದಕ್ಕೂ ನಮಗೂ ಇರುವಂತ ವ್ಯತ್ಯಾಸಗಳಿವೆ. ನಮ್ಮಲ್ಲಿ ಬಿಂದಾಸ್, ನೀವು ಕುಣಿರಿ, ಕುಪ್ಪಳಿಸಿ, ನಾವು ನಿಮ್ಮನ್ನ ಎಂಜಾಯ್ ಮಾಡಿ ಬಂದವರು, ನೀವು ಖುಷಿಯಾಗಿರ್ಬೇಕು, ಮನೋರಂಜನೆ, ನಿಮ್ಮ ಮನಸ್ಸನ್ನ ರಂಜಿಸುವುದು. ಸೊ ಅದು ನಾವು ಮಾಡ್ತೀವಿ. ಇಲ್ಲೂ ಅದೇ, ಇಲ್ಲಿ ಸ್ವಲ್ಪ ಶಿಸ್ತು ಜಾಸ್ತಿಯಲ್ಲಿ ಹೋದಾಗ ಆಡಿಯನ್ಸು ಕೂಡ ಶಿಸ್ತಲ್ಲೇ ಇರಬೇಕಾಗತ್ತೆ. ಅದು ನಾನು ಕೂಡ ಬೇರೆ ನಾಟಕ ನೋಡು ಹೋಗ್ಲು ಪಟ್ಟ ನೆನಪಾಗೋದು, ಇಲ್ಲಿ ಮಾತಾಡೋಂಗಿಲ್ಲ, ಸೈಲೆಂಟ್ ಇರಬೇಕು ಅನ್ನೋದು. ಒಂದ್ ಲೆಕ್ಕದಲ್ಲಿ ಅದು ಒಳ್ಳೇದೇ. ಬಟ್ ನೋಡಿದಾಗ ನಾನು ಎರಡನ್ನೂ ಅಬ್ಸರ್ವ್ ಮಾಡಿದಾಗ ನಮ್ಮ ನಾಟಕ ತರದ ಸುಮಾರು ನಾಟಕ ತಂಡಗಳಿವೆ. ಆ ನಾಟಕಗಳಿಗೆ ಎಂಜಾಯ್ ಮಾಡೋದಕ್ಕೆ ಬೊಬ್ಬೆ ಹಿಡಿದಕ್ಕೆ ಹೋಗ್ತಾರೆ. ಸುಮ್ಮನೆ ಇಲ್ಲ, ಡಿಸ್ಟರ್ಬ್ ಮಾಡಲ್ಲ, ಬಟ್ ಖುಷಿ ಆದಾಗ ಕೈಕೆ ಹೊಡ್ಕೊಂಡು ನಗಾಡ್ತಾರೆ. ಬಟ್ ಅಲ್ಲಿ ನಾವು ಹೆಚ್ಚು ಇದು ಮಾಡೋಂಗೇ ಇಲ್ಲ. ಜಾಸ್ತಿ ಒಂದ್ ಕಡೆಯಿಂದ ಯಾರೊಬ್ಬ ನಗಾಡಿದ್ರೆ ಎಲ್ಲೂ ಆ ಲುಕ್ಕಲ್ಲೇ ಗೊತ್ತಾಗುತ್ತೆ ನಗಾಡಿದೆ ತಪ್ಪು ನಾನಂತ. ಒಂದು ನಿಬಂಧನೆ ತುಂಬಾ ಇರುತ್ತೆ ಅಲ್ಲಿ. ಹಾಗೆ ಇನ್ನೊಂದು, ನಮ್ಮ ನಾಟಕದಲ್ಲಿ ನಾವು ನಾಟಕ ಮಾಡುವಾಗ ಹೇಳೋದು, ನಾಟಕ ಯಾರು ಕಂಡಕ್ಟ್ ಮಾಡಿರ್ತಾರೆ ಅವರಿಗೆ, ಅಣ್ಣ ಸ್ವಲ್ಪ ಟೈಮಿಂಗ್ ಒಂಚೂರು ಬೇಗ ಕೊಡಿ ಅಂತ. ಈಗ ನಮ್ಗೆ ಪಕ್ಕ ಅನುಭವ ಆಗಿದೆ. ಟೈಮಿಂಗ್ ಬೇಗ ಕೊಡಿ ಅಂದ್ರೆ ಅವ್ರು ಕೊಡೋದು 9 ಗಂಟೆಗೆ. ಸರ್ 9 ಗಂಟೆಗೆ ಬಿಟ್ಕೊಡ್ತೇವೆ. 9 ಅಂದ್ರೆ 11, ಅದು 2 ಅವರ್ಸ್ ನಮ್ಗೆ ಗೊತ್ತು ಜಾಸ್ತಿ. ಒಂದೇ ಹೇಳ್ತೀವಿ ನಾವು ಅವರಿಗೆ, ಬಾರ್ ಬಂದಾದ ಮೇಲೆ ಸ್ಟಾರ್ಟ್ ಆಗುವಾಗೆ ಮಾಡಬೇಡಿ ಅಂತ. ಯಾಕಂದ್ರೆ ಬಾರ್ ಕ್ಲೋಸ್ ಆದ್ಮೇಲೆ ಕೆಲವರು ಆಡಿಯನ್ಸ್ ಬರ್ತಾರೆ, ಅದು ಸ್ವಲ್ಪ ಡೇಂಜರ್ ಆಡಿಯನ್ಸ್. ಅವರು ಮತ್ತೇನಾಗುತ್ತೆ, ಹತ್ರದಲ್ಲಿ ಬಾರ್ ಇದ್ರೆ ಕೆಲವರು ಆ ನಾಟಕ ಇದು ದಿವಸ ಸ್ವಲ್ಪ ಜಾಸ್ತಿ ಕೊಡ್ಕೊಂಡೇ ಬರ್ತಾರೆ, ನಾಟಕ ನೋಡೋದಲ್ವಾ ಖುಷಿ ಅಂತ. ತೊಂದರೆ ಇಲ್ಲ, ಅದು ಅವರ ಎಂಜಾಯ್ಮೆಂಟ್. ಸ್ವತಂತ್ರ ಭಾರತ, ಸ್ವತಂತ್ರ ಪ್ರಜೆಗಳು, ಸ್ವತಂತ್ರವಾಗಿರಿ ಅನ್ನೋದಕ್ಕೋಸ್ಕರ ಓಕೆ ಅನ್ಬೋದು. ಆದರೆ ನಾಟಕ ನಡೀತಿರ್ಬೇಕಾದ್ರೆ ಕೆಲವೊಂದು ಹೂಟಿಂಗ್ಸ್ ಬರುತ್ತೆ ಆಡಿಯನ್ಸ್ ಮಧ್ಯ. ನಮ್ಮ ಕೆಲವು ನಾಟಕದಲ್ಲಿ ಅದು ಹೆಚ್ಚಾಗಿ ಏನಾದ್ರು ಕಾಮಿಕ್ ಜಾಸ್ತಿ ಇದಾದಾಗ ಒಂದ್ಸರಿ ಏನಾಯ್ತು, ಅದೇ ನಾಟಕ ಅಂದ್ಕೋತೀನಿ ಮೋಸ್ಟ್ಲಿ. ಆಗ ನಾ ಹೇಳಿದೆ, ಗಂಡ ಸತ್ತಿರ್ತಾಳೆ, ಅವಳು ಅಯ್ಯೋ ದೇವ್ರ ನಂಗೆ ಯಾರು ದಿಕ್ಕು, ನನ್ನ ಬದುಕು ಹೇಗೆ, ಯಾರು ದಿಕ್ಕು, ಅಯ್ಯೋ ನಾನಿದ್ದೆ ಅಂತ ಹಿಂದ್ಗಡೆ ಆಡಿಯನ್ಸ್ ಇಂದ ಯಾರೊಬ್ಬ ಹೋಗ್ತಾನೆ. ಇವ್ರಿಗೆ ಕೇಳುತ್ತೆ, ಲೇಡಿ ಆಡಿಯನ್ಸ್ಗೆ ಕೇಳ್ಕೊಂಡು ಸುಮ್ಮನೆ ಒಳಗೊಂದು ಯಾರು ಅದು ನಾನಿದ್ದೆ ಅಂತ ಕೂಗ್ತಾ ಇದ್ದಾರೆ ಅಂತ. ಇಂಥದ್ದೆಲ್ಲ ಆಗುತ್ತೆ. ಅವರು ಅವರಲ್ಲಿರೋ ಟ್ಯಾಲೆಂಟ್ ತೋರ್ಸೋದಕ್ಕೆ ಜಾಗ ಇಲ್ಲ, ಆಡಿಯನ್ಸ್ ಮಧ್ಯೆ ಇರ್ತಾರೆ. ಕೆಲವು ಕಡೆ ನಾವು ಟೂ ಮಚ್ ಆದಾಗ ಮೈಕಲ್ ಅನೌನ್ಸ್ ಮಾಡಿ, ದಯವಿಟ್ಟು ಯಾರೊಬ್ರು ಕಲಾವಿದರು ಅಲ್ಲಿದ್ದಾರೆ ಪಾಪ, ಅವ್ರಿಗೆ ಒಂದು 10 ನಿಮಿಷ ವೇದಿಕೆ ಕೊಡ್ತೇವೆ ನಾವು, ಆಮೇಲೆ ನಾಟಕ ಸ್ಟಾರ್ಟ್ ಮಾಡೋದು. ಅವ್ರು ಏನಾದ್ರು ಟ್ಯಾಲೆಂಟ್ ಇದ್ರೆ ಇಲ್ಲಿ ಬಂದು ತೋರಿಸಿ ಅಂತ ಹೇಳಿದ್ದು ಇದೆ. ಇಲ್ಲಾಂದ್ರೆ ಸಂಘಟಕರಿಗೆ ಕಾಲ್ ಮಾಡಿ, ಸರ್ ಅಲ್ಲಿ ಯಾರು ಡಿಸ್ಟರ್ಬ್ ಮಾಡ್ತಾರೆ ಸ್ವಲ್ಪ ಹೇಳಿ ಅಂತ ಅವ್ರನ್ನ ಒಂದು ಆಚೆ ಕಳಿಸಿದ್ದು ಇದೆ. ಅವ್ರನ್ನ ಸೈಲೆನ್ಸ್ ಇರಿಸಿದ್ದು ಇದೆ. ಸುಮಾರು ನಾವು ಅನೌನ್ಸ್ ಮಾಡಿಸಿದ್ದು ಇದೆ. ಸುಮಾರು ಕಡೆ ಮಾಮೂಲಿ, ಏನೋ ಮಾಡೋದಕ್ಕಾಗಲ್ಲ. ನಮ್ಮ ಎಲ್ಲ ನಾಟಕಗಳು, ನಾವು ಮಾಡೋ ನಾಟಕಗಳು ಒಟ್ಟೊಂದು 9 ನಾಟಕಗಳು ನಾನೇ ಬರೆದಂಥ ನಾಟಕಗಳು. ಆ ನಾಟಕ ರಚನೆಕಾರ ನಾನೇ, ನಿರ್ದೇಶಕ ನಾನೇ. ಒಂದಿಷ್ಟು ಜನಗಳನ್ನು ಹುಟ್ಟು ಹಾಕೊಂಡು, ನಮ್ಮ ಸ್ನೇಹಿತರು, ಕಲಾವಿದರು ಅನ್ನೋದಕ್ಕಿಂತ ಎಲ್ಲರೂ ನಮ್ಮ ತುಂಬಾ ಕ್ಲೋಸ್ ಆಪ್ತ ಸ್ನೇಹಿತರು. ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ನಾಟಕ ಬರ್ತಾರೆ. ನಾಟಕ ಅಂದಾಗ ಪ್ರಾಕ್ಟೀಸ್ ಇರುತ್ತೆ. ಪ್ರಾಕ್ಟೀಸಿಗೆ ಹೆಚ್ಚು ಕಮ್ಮಿ ನಾಟಕ ಮಾಡ್ಕೊಂಡವ್ರಿಗೆ ಗೊತ್ತಿರುತ್ತೆ, ಅವ್ನು ಬಂದ್ರು ಇವ್ರಲ್ಲ, ಇವ್ರು ಬಂದ್ರು ಅವಳು ಬರಲ್ಲ, ಅವ್ರು ಬಂದ್ರು ಇವ್ರವರಲ್ಲ, ಬರಲ್ಲ ಬಂದ್ರು ಅಂದ್ಕೊಂಡು ಒಂದಿಷ್ಟು ಪ್ರಾಕ್ಟೀಸ್ ಆಗುತ್ತೆ. ನಾಟಕ ಮತ್ತೆ ಶೋ ಆಗ್ತಾ ಪಾಲಿಶ್ ಆಗ್ತಾ ನಾಟಕ ಒಂದು ಮಟ್ಟಕ್ಕೆ ಹೋಗುತ್ತೆ. ಈ ತರ ಮಾಡ್ತಾ ಬೆಂಗಳೂರಲ್ಲಿ ನಾಟಕ ಮಾಡ್ತಿರುವಾಗ ನಾಟಕ ಮಾಡ್ಕೊಂಡಿರೋ ಎಲ್ರಿಗೂ ಬರುತ್ತೆ, ನಾಟಕ ಮಾಡ್ಕೊಂಡಿರೋರು ಇವರು ರಘು ಪಾಂಡೇಶ್ವರ ಅವರು ಹೇಗೆ ಸಿನಿಮಾಕ್ಕೆ ಹೋದ್ರು ಅಂತ. ಆಕ್ಚುಲಿ ನಮಗೆ ಗೊತ್ತಿರ್ಲಿಲ್ಲ. ನಾವು ನಾಟಕ ಮಾಡಿದಾಗ ಬೆಂಗಳೂರಲ್ಲಿ ಸುಮಾರು ವರ್ಷಗಳ ಹಿಂದೆ ನಾಟಕ ನೋಡೋದಕ್ಕೆ ಈಶ್ವರ್ ದೈತೋಟ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಒನ್ ಟೈಮಲ್ಲಿ ಅವರು ನಮ್ಮ ಟಿವಿಯಲ್ಲಿ ನಿರೂಪಕರಾಗಿದ್ರು, ವಾರ್ತೆ ಓದ್ತಿದ್ರು. ಅವರು ಈಶ್ವರ್ ದೈತೋಟ ಅಂತ. ಅವರು ಆ ಟೈಮಲ್ಲಿ, ಅದೇ ನಾ ಹೇಳಿದೆ, ಮೊಬೈಲ್ ಇಲ್ಲದ ಕಾಲ, ಲ್ಯಾಂಡ್ ಫೋನ್ ಇತ್ತು ನಮ್ಮೂರಲ್ಲೆಲ್ಲ, ಅಲ್ಲಿ ಇಲ್ಲೆಲ್ಲ ಫೋನು, ಆಮೇಲೆ ಕಾಯಿನ್ ಬೂತ್ಗಳು. ಅಲ್ಲಿ ನನಗೊಂದ್ಸರಿ ಇಲ್ಲಿ ಬೆಂಗಳೂರು ನಾಟಕ ಮಾಡಿದ ಮೇಲೆ ಅಲ್ಲಿ ನಮ್ಮ ಊರಲ್ಲಿರೋ ಕಾಯಿನ್ ಬೂತ್ನವರು ನನ್ನನ್ನ ಕರೆದು, ನಿಮ್ಮೊಂದು ಫೋನ್ ಬಂದಿದೆ, ಹೀಗೆ ಯಾರು, ಅದು ನಾನು ಹೇಳಿದೆ, ಜಯಪ್ರಕಾಶ್ ಹೆಗಡೆ ಅವರ PA ಒಬ್ರು ಕಾಲ್ ಮಾಡಿದ್ರು, ನಿಮ್ಗೆ ಈ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡ್ಬೇಕಂತೆ ಅಂತ.
ಹೌದಾ, ಏನಿರ್ಬೋದಂತ ನಾನು ಮತ್ತೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಈಶ್ವರ ದೈತೋಟ ಅಂತ ಅವರು ನಿಮ್ಮ ನಂಬರ್ ಕೇಳಿದ್ದಾರೆ, ನಿಮ್ಮನ್ನು ಕೇಳ್ತಾ ಇದ್ದಾರೆ, ಅವ್ರ ನಂಬರ್ ಇದು, ಅವರಿಗೆ ಕಾಲ್ ಮಾಡಿ ಅಂತ. ಅಲ್ಲಿಂದ ಅವ್ರಿಗೆ ಕಾಲ್ ಮಾಡಿದೆ. ಅವರು ಫಸ್ಟು ನಾನು ಮೋಸ್ಟ್ಲಿ ಕ್ಯಾಮರಾ ಫೇಸ್ ಮಾಡಿದ ಅಲ್ಲಿಂದ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು, ವಿಮೆ ದ್ಯಾವರು ಅಂತ. ವಿಮೆ ದ್ಯಾವರು ಅಂದರೆ ಆ ಟೈಮಲ್ಲಿ ಆ ಕಾನ್ಸೆಪ್ಟೇ ರೈತರುಗಳೆಲ್ಲ ತುಂಬ ಆ ಸಾಲ ಬಾಧೆಯಿಂದ ಸುಸೈಡ್ ಮಾಡ್ಕೊಳ್ಳುವಂದೆಲ್ಲ ನಡೀತಾ ಇತ್ತು. ಅದಕ್ಕೆ ಒಂದು ಕತೆ ಇತ್ತು, ಇವ್ರ ಜೊತೆ ಕತೆ ಮಾಡಿದ್ರು. ಆ ಕತೆಗೆ ಒಂದು ಡಾಕ್ಯುಮೆಂಟ್ರಿ ಮಾಡೋ ಉದ್ದೇಶದಿಂದ ನನ್ನ ಕರೆದ್ರು. ನಾನು ಹೋದೆ, ಮಾತಾಡಿದೆ, ಒಂದು ಪಾತ್ರ ಕೊಟ್ಟರು. ಕೋಲಾರದಲ್ಲಿ ಶೂಟಿಂಗ್ ಇತ್ತು, ಒಂದು 3 ದಿವಸ 4 ದಿವಸ ಅವ್ರ ಜೊತೆ ಇದ್ದೆ. ಅಲ್ಲಿಂದ ನಾನು ಕ್ಯಾಮರಾ ಫೇಸ್ ಮಾಡಿದ್ದು ಕಾಸರವಳ್ಳಿಯವರದ್ದು ಗುಲಾಬಿ ಟಾಕೀಸ್ ಸಿನಿಮಾದಲ್ಲಿ ಮಾಡಿದ್ದೆ. ಕುಂದಾಪುರ ಬೈಂದೂರು ಕಡೆ ಶೂಟಿಂಗ್ ಇದ್ದಾಗ ಒಂದು ಆಡಿಷನಿಗೆಲ್ಲ ಹೋಗಿದ್ದೆ. ಅವರು ನಮ್ಮ ನಸೀಬ್ ಅಂದರೆ ನಮ್ಮ ಬಣ್ಣ ಕಪ್ಪು ಬಣ್ಣಕ್ಕೆ ಬೆಲೆ ಇತ್ತು, ಅದಕ್ಕಂದ್ರೆ ಮೀನುಗಾರರ ಕತೆ ಆಗಿತ್ತು. ಬೋಟಿಗೆ ಹೋಗಿ ಮೀನು ಹಿಡಿಯೋದು ಅದು ಇದು. ಸೊ ತುಂಬ ಬಿಳಿ ಇದ್ದರೆ ಸರಿ ಇರಲ್ಲ, ಒಂದು ರೀತಿಯ ಕಪ್ಪು ಬಣ್ಣದವರೇ ಬೇಕನ್ನೋದಕ್ಕೋಸ್ಕರ ನಾನು ಸೆಲೆಕ್ಟ್ ಆಗಿದ್ದೆ. ಒಂದಿಷ್ಟು ದಿವಸ ಆ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಕುಂದಾಪುರ ಲ್ಯಾಂಗ್ವೇಜ್ ಇತ್ತು, ಉಮಾಶ್ರೀ ಮೇಡಮ್ ಅವರಿಗೂ ಇತ್ತು. ಅಲ್ಲಿ ಡಬ್ಬಿಂಗ್ ಮಾಡಿಸೋದಿರುವಾಗ ಎಲ್ಲ ನನ್ನ ಕರೆದು ಕುಂದಾಪುರದ ಕೆಲವು ವರ್ಡ್ಸ್ಗಳನ್ನು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನಾನು ಕೂಡ ಸ್ವಲ್ಪ ಆಚೆ ಈಚೆ ಎಲ್ಲ ಹೇಳೋ ಸಹಾಯಕನಾಗಿ ಒಂದು ಕೆಲಸ ಮಾಡಿದ್ದೆ. ಹಾಗೆ ಆಗ್ತಾ ಆಗ್ತಾ ಅದೇ ಟೈಮಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಅವರದ್ದು ತುಘಲಕ್ ಸಿನಿಮಾ ಆಗುತ್ತೆ. ಆ ಸಿನಿಮಾ ಮಾಡುವಾಗ ನನಗೆ ಯಾರು ಹೇಳಿದ್ರು, ಒಂದು ಸಿನಿಮಾ ಆಗ್ತಾ ಇದೆ, ಯಾವುದೊಂದು ರೋಲ್ ಅಂತ. ನಾನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ಸಿನಿಮಾ ಅಂದಾಗ. ಓಕೆ ಬಂದರೆ ಹೋಗೋದು, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಇರ್ತಿದ್ದು. ಹಾಗೆ ಆ ಟೈಮಲ್ಲಿ ನನಗೆ ಏನೋ ಒಂದು ನಾಟಕ ಶೋನ ಏನೋ ಇತ್ತು, ನಾನು ಅಯ್ಯೋ ನಾಟಕ ಇತ್ತು ಹಾಗೆ ಅಂತ ಹೇಳ್ಕೊಂಡಿದ್ದೆ. ಅದೂ ಇಲ್ಲ, ಮಿಸ್ ಆಯಿತು. ನೆಕ್ಸ್ಟು ಒಂದು ಸಾರಿ ರಾತ್ರಿ 11 ಗಂಟೆ ಊಟ ಮಾಡಿ ಮಲ್ಕೊಂಡಿದ್ದೆ. ಆಗ ಮೊಬೈಲ್ ಬಂದಿತ್ತು, ಯಾವುದು ಕೀಪ್ಯಾಡ್. ಏನು ಮೊಬೈಲ್ ರಿಂಗ್ ಆಯಿತು, ನೋಡ್ತೀನಿ ಒಂದು ಕಾಲು, ಅನ್ನೋನ್ ನಂಬರ್ ಇತ್ತು. ಮಾತಾಡ್ತೀನಿ, 11 ಗಂಟೆ ರಾತ್ರಿ, ನಿದ್ದೆಲ್ಲಿದ್ದೆ ಆ್ಯಕ್ಚುಲಿ ನಾನು. ಹೀಗೆ ರಕ್ಷಿತ್ ಶೆಟ್ಟಿ ಅವ್ರದ್ದು ಪ್ರೊಡಕ್ಷನಿಂದ ಕಾಲು. ನಾವೊಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೇವೆ, ಶೂಟಿಂಗ್ ನಡೀತಾ ಇದೆ. ಒಬ್ಬರು ಆರ್ಟಿಸ್ಟು ಮಿಸ್ ಆದರು. ಯಾರು ಹೇಳಿದಾಗ, ನೀವು ಮಾಡ್ಬೋದು ಅಂತ, ಬರ್ಬೋದಾ, ಮಾಡ್ತೀರಾ, ಎಲ್ಲಿ, ಉಡುಪಿಲಿ ಇಲ್ಲಿ ಕೃಷ್ಣ ಮಠದ ಸರೌಂಡಿಂಗಲ್ಲಿ ಬರ್ತಾನೆ, ನಿಮಗೆ ಗೊತ್ತಾಗುತ್ತೆ, ಬರ್ಬೋದಾ, ವೆಹಿಕಲ್ ಇದೆಯಾ? ಆ ಟೈಮಲ್ಲಿ ನನ್ನ ಹತ್ರ ಓಮ್ನಿ ಇತ್ತು. ಹೌದಾ ಸರ್, ಓಕೆ ಅಂದೆ. ಓಕೆ ಬಂದು ಟಕ್ ಅಂತ ಮುಖ ಎಲ್ಲ ತೊಳ್ಕೊಂಡು ಎದ್ದೆ, ಒಂದು ಡ್ರೆಸ್ ಹಾಕ್ಕೊಂಡೆ, ಸೀದಾ ಹೊರಟೆ. ರಾತ್ರಿ ಆ ಟೈಮಲ್ಲಿ ಏನಂತ ವೆಹಿಕಲ್ ಇಲ್ಲ, ನಿಧಾನ ಬಂದು ಕೃಷ್ಣ ಮಠದ ಹತ್ರ ಬರ್ತೀನಿ. ಒಂದಿಷ್ಟು ಲೈಟ್ಗಳೆಲ್ಲ ಕಾಣ್ತೇವೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ರಿಷಬ್ ಶೆಟ್ರು ಇದ್ದಾರೆ ಅಲ್ಲಿ, ರಕ್ಷಿತ್ ಶೆಟ್ರು ಇದ್ದಾರೆ, ಆಮೇಲೆ ಸಿಂಪಲ್ ಸುನಿ ಅವರು ಇದ್ದಾರೆ. ಆಗ ಅಲ್ಲಿಂದ ರಕ್ಷಿತ್ ಶೆಟ್ರು, ರಿಷಬ್ ಶೆಟ್ರು ನಮಗೆ ಒಂದು ಆತ್ಮೀಯತೆ, ಈ ಸಿನಿಮಾ ಮಾಡಬೇಕಿದ್ರೆ ಮೊದಲು ಫ್ರೆಂಡ್ಸ್. ಆಮೇಲೆ ರಕ್ಷಿತ್ ತುಂಬ ಇಷ್ಟಪಟ್ಟರು. 11 ಗಂಟೆ ರಾತ್ರಿ ನೀವು ಬಂದ್ರಲ್ಲ, ಅದು ಖುಷಿ ಆಯಿತು ನಂಗಂದ್ರು. ತುಂಬ ಒಂದು ಆತ್ಮೀಯತೆ ಬೆಳೀತು. ಆಮೇಲೆ ಡಬ್ಬಿಂಗ್ ಮಾಡಲಿಲ್ಲ, ಸೊ ಅಲ್ಲಿ ಸ್ಪಾಟ್ ಡಬ್ಬಿಂಗ್ ಇರಲಿಲ್ಲ. ಡಬ್ಬಿಂಗ್ ಇರುತ್ತೆ, ಕರೆಸ್ಕೊಂಡು ಅಲ್ಲಿ ಡಬ್ಬಿಂಗ್ ಮಾಡಿಸ್ಕೊಂಡು ಮತ್ತೆ ನಮ್ಮನ್ನು ಕಳಿಸಿ, ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಿದ್ದೀನಿ, ನಿಮ್ಮನ್ನೆಲ್ಲ ಯೂಸ್ ಮಾಡ್ಕೋಬೇಕು, ನನಗೆ ತುಂಬ ಹೆಲ್ಪ್ ಮಾಡಿದ್ರಿ ಹಾಗೆಲ್ಲ ಅಂತ ಹೇಳಿದರು. ಪೇಮೆಂಟು ಕೂಡ ಕೊಟ್ಟಿದ್ದಾರೆ. ಡಬ್ಬಿಂಗ್ ಹೋದಕ್ಕೂ ಪೇಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಆಯಿತು. ಸಡನ್ ಸುಮಾರು ದಿವಸಗಳ ಮೇಲೆ ಸಿಂಪಲ್ ಆಗಿ ಲವ್ ಸ್ಟೋರಿ ಬಂತು, ಸಕ್ಸಸ್ ಆಯಿತು ಸಿನಿಮಾ. ಆ ಟೈಮಲ್ಲಿ ಉಳಿದವರು ಕಂಡಂತೆ ಎಲ್ಲಿಂದ ಜಂಪ್ ಸಿನಿಮಾ ಇದಕ್ಕೆ ಗುಲಾಬಿ ಟಾಕೀಸ್ ಮಾಡಿದ್ದೆ. ಉಳಿದವರು ಕಂಡಂತೆ ಮಾಡುವಾಗ ಕರೆದು ಮಾತುಕತೆ ಆಯಿತು. ಒಂದಿಷ್ಟು ನನ್ನ ಕ್ಯಾರೆಕ್ಟರ್ ಯಾವುದಂತ ಹೇಳಿದರು. ಅದು ಮ್ಯಾಕ್ಸಿಮಮ್ ಕುಂದಾಪುರ ಕನ್ನಡ ಇತ್ತು, ನಮ್ಮ ಉಡುಪಿ ಕನ್ನಡ, ಮಂಗಳೂರದ್ದು ಏನು ಮಾಡ್ತಾ ಇರ್ತೀವಿ, ಎಂಥದ್ದು ಮರೆ ಆಗ್ಲಿಕ್ಕೆಲ್ಲ ಇದು ಏನು ರೈಟಿಂಗ್ ಕನ್ನಡದ ಥರ ಮಾತಾಡ್ತಾರೆ, ಸೊ ಅದೆಲ್ಲ ಇತ್ತು. ಅಚ್ಯುತ್ ಕುಮಾರ್ ಅವರಿದ್ದಾರಲ್ಲ, ಅವರಿಗೆ ಇರೋ ಡೈಲಾಗ್ಗಳು ಕುಂದಾಪುರ ಕನ್ನಡದ್ದು. ಸೊ ನನ್ನ ವಾಯ್ಸನ್ನ ಡಬ್ ಮಾಡಿ ಅವರಿಗೆ ರೆಫರೆನ್ಸ್ ಕಳಿಸಿದ್ರು ಅಚ್ಯುತ್ ಸರಿಗೆ. ನಾನೇ ಫುಲ್ಲು, ಯಾಕಂದ್ರೆ ಪ್ಯೂರ್ ಕುಂದಾಪುರ ಕನ್ನಡ ಆದ್ರಿಂದ ನಾನು ಅದನ್ನೆಲ್ಲ ಹೇಳಿ ಅವರು ಕಳಿಸಿದ್ದವರು. ಅಚ್ಯುತ್ ಸರ್ ಬಂದಾಗ ಫಸ್ಟು ನನಗದು ವಾಯ್ಸ್ ಕಳಿಸಿದ್ದು ಯಾರ್ದು, ಅದು ಚೆನ್ನಾಗಿ ಮಾತಾಡಿರಂತ ನನಗೆ ಹೆಂಗೆ ಮಾಡಿ ಬೆನ್ ಮೇಲೆ ಹಿಂಗಂತ ಒಂದು ಪ್ರೀತಿಯಿಂದ ಒಂದು ತಟ್ಟಿದ್ರು. ಆಮೇಲೆ ಅದರಲ್ಲಿ ತಾರಾ ಮೇಡಮ್ ಇದ್ರು, ಕಿಶೋರ್ ಸರ್ ಇದ್ರು. ಅವನ್ನೆಲ್ಲ ನೋಡುವಾಗ ನಮಗೆ ದೊಡ್ಡ ಆರ್ಟಿಸ್ಟ್ಗಳು ಚಂದ, ಒಳ್ಳೆ ಸ್ನೇಹಿತರಾದ್ವಿ ನಾವೆಲ್ಲ, ಒಳ್ಳೆ ಆತ್ಮೀಯತೆ ಆಯಿತು ಎಲ್ಲರೂ. ಸಿನಿಮಾ ರಂಗಕ್ಕೆ ಬಂದಾಗ ಮಾಮೂಲಿ ನಾವು ನಾಟಕದಲ್ಲಿ ನಮಗೆ ಕೆಲವು ಸರಿ 20 ಫೀಟ್ ಒಂದು ಸ್ಟೇಜ್ ಸಿಗುತ್ತೆ, 20, 15, 20, 30 ಫೀಟ್ ಇದ್ದು ಸಿಕ್ಕುತ್ತೆ. ಇಲ್ಲಿ ಹೋದ್ರು ನಾನೇ, ಅಲ್ಲಿ ಹೋದ್ರು ನಾನೇ, ಎಲ್ಲಿ ಬೇಕಾದ್ರೂ ಹಿಂಗೆ ಓಡಾಡ್ಕೊಂಡು, ಹಿಂಗೆ ಡೈಲಾಗ್ ಹೊಡ್ಕೊಂಡು, ಹಿಂಗೆ ಆಡಿಯನ್ಸನ್ನು ನೋಡಿಕೊಂಡು ಆ್ಯಕ್ಟ್ ಮಾಡ್ತಾರೆ. ಅದು ಸಿನಿಮಾ ಅಂತ ಬಂದಾಗ ಕ್ಯಾಮ್ರಾದೊಳಗೆ ನಾವಿರೋದ್ರಿಂದ ಕ್ಯಾಮ್ರಾಮನ್ ನಮಗೊಂದು ಫ್ರೇಮ್ ಇಟ್ಟಿರ್ತಾರೆ,
ನಾವು ಹಿಂಗ್ ಅನ್ಕೊಂಡು ಹಾಕಿದ್ರೆ ಅಣ್ಣ ವಾಪಸ್ ಬಾ ಇಲ್ಲಿ ಅಂತ ನೀನು ಫ್ರೇಮಿಂದ ಓದಿಯಲ್ಲ ಮನೆಯ 5 ಕಿಲೋಮೀಟರ್ ಮುಂದೆ ಹೋದೆ ವಾಪಸ್ ಬಾ ಅಂತ. ನೀವು ಒಂದು ಹಿಂಗಂದು ಹೋದ್ರೆ ಬಾಡಿ ಹೊರಗೆ ಹೋಗುತ್ತೆ, ಕೈ ಹೊರಗೆ ಹೋಗುತ್ತೆ, ಕಟ್ಟಾಗುತ್ತೆ. ಒಂದು ಲಿಮಿಟ್ ಏರಿಯಾ ಇರುತ್ತೆ ಫ್ರೇಮ್ ಇಟ್ಟಾಗ, ಡಿಪೆಂಡ್ ಫ್ರೇಮ್. ವೈಡ್ ಇಟ್ಟಾಗ ಸ್ವಲ್ಪ ಓಕೆ. ಇದೆಲ್ಲ ಒಂದು ಕ್ಯಾಮರಾದ ಭಾಷೆಗಳು ನಮ್ಗೆ ಅರ್ಥ ಆಗಬೇಕು. ಚಿನ್ ಅಪ್, ಚಿನ್ ಡೌನ್, ಅದು ಇದು ಆಯ್ತು. ಆಮೇಲೆ ಟೂ ಶಾಟ್ ಅಂದ್ರೆ ಏನು, ಮಿಡ್ ಅಂದ್ರೆ ಏನು, ಒಂದಿಷ್ಟು ವಿಷಯಗಳು ನಮ್ಗೆ ಗೊತ್ತಾದಾಗ ಅರ್ಥ ಕರೆಕ್ಟ್ ಆಗತ್ತೆ. ಎದುರು ಪಾತ್ರಧಾರಿ ಇದ್ದಾಗ ಅವನ ಜೊತೆ ಮಾತಾಡೋದು ಒಂದ್ ಕಡೆ ಆದ್ರೆ, ಎದುರು ಪಾತ್ರಧಾರಿ ಇಲ್ಲದೆ ಕ್ಯಾಮರಾದ ಮುಂದೆ ನಾವು ಕೂಡ ನಗಾಡ್ಬೇಕು. ಯಾರು ಇಲ್ಲದೆ ಇದ್ದಾಗ ಆಕ್ಷನ್ ಅಂದಾಗ ಹೇಯ್ ಯಾರಿಗೆ ಹೇಳೋದ್ ನೀನು, ಇದೆಲ್ಲ ಮಾಡ್ಬೇಕಾಗತ್ತೆ. ಯಾರಿಲ್ದೆ ದೂರದವ್ರು ನೋಡು ಹುಚ್ಚರು ಮಾಡಿದಾಗ ಒಂದ್ ರೀತಿ ಕಲಾವಿದರು ಬೇರೆ ತರದ್ ಒಂಥರ ಹುಚ್ಚರು ಅನ್ಕೋಬಹುದು. ಯಾಕಂದ್ರೆ ಅಳೋದು ನಾವೇ, ನಗೋದು ನಾವೇ, ಯಾರಿದ್ದಾಗ ಮಾತಾಡ್ತೀವಿ, ಇಲ್ಲದಾಗೂ ಮಾತಾಡ್ತೀವಿ. ಈಗ ನಾನು ಮಾತಾಡ್ತಿರೋದು ಕ್ಯಾಮ್ರಾದ ಮುಂದೆ ಅಂದ್ರೆ ನಿಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದೀನಿ, ಕ್ಯಾಮ್ರಾ ಇದೆ ಇಷ್ಟೇ. ಒಂದೊಂದಿಷ್ಟು ಕ್ಯಾಮ್ರಾದ ಭಾಷೆಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದಿಷ್ಟು ಟೈಮ್ ಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಶೂಟಿಂಗ್ ಹೋದಾಗ ನಮ್ಗೊಂದು ಅವಕಾಶ ಎಲ್ಲ ಅಂದ್ರೆ ಆ ಕಾಲದಿಂದ ನಾವು ಬಂದವರಾದ್ರಿಂದ ರೀಲ್ ವರ್ಷನ್ ಏನಿದೆ, ಕ್ಯಾನ್ ರೀಲ್, ಅದರಿಂದ ಆ ಕ್ಯಾಮರಾದಲ್ಲೂ ಕೂಡ ನಾನು 1-2 ಸಿನಿಮಾಗಳು ನನಗೆ ಪಾತ್ರ ಮಾಡೋ ಅವಕಾಶ ಸಿಕ್ಕಿತ್ತು. ಹೆಂಗ್ ಮಾಡ್ತಾರೆ ಆಕ್ಷನ್ ಅಂದಾಗ ಜರ್ರ್ ಅಂತ ರೀಲು ಬರ್ನ್ ಆಗೋದು ಇಮ್ಮಿಡಿಯೇಟ್. ಆಗ ನನ್ನ ಪ್ರಕಾರ ಈಗ ಏನಂದ್ರೆ ಡಿಜಿಟಲ್ ಕ್ಯಾಮರಾ ಬಂದೆ. ಡಿಜಿಟಲ್ಗೂ ಮತ್ತು ಆಗೋಕ್ಕೂ ಇರೋ ವ್ಯತ್ಯಾಸಗಳು ಏನಂದ್ರೆ, ನನ್ನ ಮಟ್ಟಿಗೆ ನಾನು ಅಂದ್ಕೊಂಡಿದ್ದು, ಆಗೆಲ್ಲ ನೈಜವಾಗಿರೋ ಕಲಾವಿದರು ಬೇಕು, ಮೆಮೊರಿ ಪವರ್ ಚೆನ್ನಾಗಿರೋರು, ಒಂದೇ ಟೇಕಿಗೆ ಮಾಡಬಲ್ಲವರು, ತಪ್ಪಿದ್ರೆ 2 ಟೇಕಿಗೆ ಓಕೆ ಆಗಲೇಬೇಕು, ಮೆಮೊರಿ ಪವರ್ ಬೇಕು, ಎಕ್ಸ್ಪ್ರೆಷನ್ಸ್ಗಳು ಅರ್ಥ ಮಾಡ್ಕೊಂಡು, ಸಿಚುವೇಶನ್ ಅರ್ಥ ಮಾಡ್ಕೊಂಡು ಪಾತ್ರಕ್ಕೆ ಜೀವ ತುಂಬುವ ಕಲಾವಿದರುಗಳು ಬೇಕನ್ನೋದು ಒಂದು ಕಾಲ ಇತ್ತು ಆ ಕಾಲದಲ್ಲಿ. ಬರ್ತಾ ಬರ್ತಾ ಏನಾಯ್ತು, ಡಿಜಿಟಲ್ ಮಯ ಬಂದಾಗ ಎಂಥವ್ರು ಬೇಕಾದ್ರೂ ಪಾತ್ರ ಮಾಡ್ಬೋದು. ಯಾಕಂದ್ರೆ ಡಿಲೀಟ್ ಮಾಡು, ಮೊಬೈಲಲ್ಲಿ ನಾವು ಶೂಟ್ ಮಾಡಿ ಡಿಲೀಟ್ ಮಾಡು ಇಮಿಡಿಯೇಟ್. ವೇಸ್ಟ್ ಆಗೋದೇನು, ಟೈಮ್ ಒಂದು ವೇಸ್ಟ್ ಆಗುತ್ತೆ. ಟೈಮು ಕೂಡ ಮನಿಯೇ, ಅದು ದುಡ್ಡೇ, ಸಮಯ ಅನ್ನೋದು ಕೂಡ. ಯಾರ ಹತ್ರನೂ ಕೂಡ ಪಾತ್ರ ಮಾಡಿಸ್ಬೋದು. ಒಂದಲ್ದ್ರೆ 20 ಟೇಕ್ ಮಾಡು, ಅವನೇ ಬೇಕು ಮಾಡ್ಕೊ, ಹಂಗಿಂಗಂತ. ಸೊ ಅಲ್ಲೆಲ್ಲೋ ಸ್ವಲ್ಪ ಎಡವಟ್ಟುಗಳು. ಮತ್ತೆ ನಾವು ಸಿನಿಮಾದವ್ರ ಜೊತೆ ಕೂತ್ಕೊಂಡಾಗ ಮಾತಾಡುವಾಗ ಒಂದಿಷ್ಟು ಸುಮ್ಮನೆ ಈಗ ನಿಮ್ ಜೊತೆ ನಾನು ಮಾತಾಡ್ದಂಗೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಾಗ ಒಂದಿಷ್ಟು ನಾವು ನಮ್ಮ ಅನುಭವಗಳನ್ನ, ನಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಿರುತ್ತೆ. ನಿಮ್ಮ ಮುಂದೆ ಅದನ್ನ ಹೇಳ್ತೇನೆ ನಾನು. ಏನಾಗುತ್ತೆ, ಒಂದು ಭಾವನಾತ್ಮಕ ಡೈಲಾಗ್ಸ್ ಕೊಟ್ಟಾಗ ಹಿಂದಿದ್ದ ಸಿನಿಮಾಗಳು ಈಗಿನ ಸಿನಿಮಾಗಳಿಗೆ, ಹಿಂದಿದ್ದ ಸಿನಿಮಾಗಳಲ್ಲಿ ಅಣ್ಣವರಾಗಿರ್ಬೋದು, ವಿಷ್ಣುಜಿ ಆಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು, ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಆ ಭಾವನಾತ್ಮಕ ಸಂಬಂಧಪಟ್ಟ ಡೈಲಾಗ್ಸ್ಗಳನ್ನು ಹೇಳ್ತಾ ಇರುವಾಗ ಒಂದು ಆಂಗಲ್ ಅಲ್ಲಿ ಕ್ಯಾಮರಾ ಇರ್ತವ್ರು ಹೇಳ್ತಾ ಇರ್ತಾರೆ ಮೆಮೊರಿ ಪವರ್ನ ಆಗ ಹೇಳ್ತಾರನೆ. ಎಲ್ಲಿ ತನಕ ಹೇಳ್ತಾರೆ ಅಂದ್ರೆ, ಆ ಭಾವನಾತ್ಮಕ ಹೇಳುವಾಗ ಹೇಳ್ತಾ ಏನೋ ಹೇಳ್ತಾ ಇದ್ದಾರೆ, ಫ್ಲಾಶ್ ಬ್ಯಾಕ್ ಸ್ಟೋರಿನ ಮತ್ತೊಂದು ಆಡಿಯನ್ಸ್ ಆಗಿ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ಎದೆ ಬಿಡಿತ ಜಾಸ್ತಿ ಆಗ್ತಾ ಇರುತ್ತೆ, ಕನೆಕ್ಟಿಂಗ್ ಆಗ್ತಾ ಇರ್ತೀವಿ ನಾವು. ಅಲ್ಲಿ ಹೇಳಿ ಎಂಡ್ ಆಗ್ತಾರೆ, ನಮ್ಮ ಕಣ್ಣಲ್ಲಿ 1-2 ಹನಿ ಆಟೋಮೆಟಿಕ್ ಇಳಿಯುತ್ತಿತ್ತು. ಆ ಕಾಲದಲ್ಲಿ ಇಳಿಯುತ್ತಿತ್ತು. ಈ ಕಾಲದಲ್ಲಿ ಯಾಕೆ ಇಳಿಯಲ್ಲ ಅಂದ್ರೆ, ಅಂತ ಸಂದರ್ಭವನ್ನ ತುಂಬಾ ಮಿಕ್ಸ್ ಮಾಡ್ತಾರೆ ಶಾರ್ಟ್ಸ್ಗಳನ್ನ. ಎಲ್ರು ಅಲ್ಲ, ಕೆಲವರು ನಾವು ನೋಡ್ತೀವಿ, ಇದನ್ನ ಒಂದೇ ಟೇಕಲ್ಲಿ ಒಂದೇ ಶಾರ್ಟ್ ಇದ್ರೆ ಚೆನ್ನಾಗಿರ್ತಿತ್ತೇನೋ ಅಂದ್ರೆ ಇದು ಕಟ್ ಆಗತ್ತೆ ಅನ್ನೋದು. ಆ ರೀಲ್ ಏನು ಫೀಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇಲ್ಲಿಂದ ತೋರಿಸ್ತಾರೆ, ಅಲ್ಲಿ ಎಲ್ಲದಕ್ಕೂ ಬೇರೆದಕ್ಕೂ ಬೇಕಾಗತ್ತೆ. ಇದನ್ನು ನಾವು ನಮ್ಮ ಜೊತೆ ಕೆಲಸ ಮಾಡುವ, ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರುವಂತ DOP ಹತ್ರನೂ ಮಾತಾಡೋದಿಲ್ಲ, ಹೌದು ಅಂತ ನಗಾಡೋದು ಮಜಾ. ಇನ್ನೊಂದು ಕಂಡ್ಕೊಂಡಿದ್ದು, ಈಗ ಒಬ್ಬ ಆರ್ಟಿಸ್ಟ್ಗೆ ಅವನದ್ದೇ ಆದ ಒಂದು ಪರ್ಸನಲ್ ವಾಯ್ಸ್ ಇರುತ್ತೆ. ಹೆಚ್ಚು ಕಮ್ಮಿ ಕೇಳುವಾಗ ಅವ್ರ ವಾಯ್ಸ್ ಕೇಳಿದ್ರೆ ಇಂಥವ್ರು ಮಾತಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅಂತಹ ಹೀರೋಗಳಿಗೆ ಅವರ ವಾಯ್ಸ್ಗೆ ರಿಲೇಟೆಡ್ ಆಗಿ ಬರುವಂತ ಸಿಂಗರ್ ಯಾರಿದ್ದಾರೆ, ಯಾವ ವಾಯ್ಸ್ ಹುಟ್ಟುತ್ತೆ, ಆ ಸಿಂಗರ್ ಹತ್ರ ಹಾಡಿಸಿದಾಗ ಇಲ್ಲ ಇವರೇ ಹಾಡ್ತಾ ಇದ್ದಾರೆ ಅನಿಸುತ್ತೆ ಸ್ಕ್ರೀನ್ ಅಲ್ಲಿ. ಹಿಂದೆ ರಾಜ್ಕುಮಾರ್ ಅವ್ರಿಗೆ ಹಾಡ್ತಿದ್ದು PB ಶ್ರೀನಿವಾಸ್ ಅವರು, ರಾಜ್ಕುಮಾರ್ ತಕ್ಕದಾಗಿ ಅವ್ರು ಹಾಡ್ತಿದ್ರು. ಆಮೇಲೆ ರಾಜ್ಕುಮಾರ್ ಸರ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. SP ಅವರು ಅಂಬರೀಷ್ ಅವರಿಗೆ ಮತ್ತೆ ವಿಷ್ಣು ಸರ್ಗೆ SP ಅವರು ಅವರ ಹಾಡ್ತಾರನೇ ಹಾಡ್ತಿದ್ರು. ಸ್ಕ್ರೀನಲ್ಲಿ ನೋಡುವಾಗ ಇದು ವಿಷ್ಣು ಸರೇ ಹಾಡ್ತಾರೆ, ಇಲ್ಲ ಅಂಬರೀಷ್ ಸರೇ ಹಾಡ್ತಾ ಇದ್ದಾರೆ ಅನ್ನೋ ಫೀಲು. ಅವರ ಆಕ್ಟಿಂಗು ಹಾಗಿರ್ತಿತ್ತು, ಆ ವಾಯ್ಸ್ ಕೂಡ ಮ್ಯಾಚ್. ಅದೆಲ್ಲೋ ನಾವು ಇತ್ತೀಚೆಗೆ ಇಲ್ಲ ಸ್ವಲ್ಪ ಅಲ್ಲಗಳೆಯೋ ಥರ, ಅಂದ್ರೆ ಯಾರೋ ಹತ್ರ ಎಲ್ಲೋ ಏನೋ ಹೆಸರು ಮಾಡಿದ್ದಾರೆ, ಅವ್ರನ್ನ ತಂದು ಇಲ್ಲಿ ಹಾಡ್ಸುವಾಗ ಈ ಕ್ಯಾರೆಕ್ಟರ್ ಮಾಡಿದಂಥ ಪಾತ್ರಧಾರಿಯ ಒರಿಜಿನಲ್ ವಾಯ್ಸಿಗೂ ಆ ಸಿಂಗರ್ ವಾಯ್ಸಿಗೂ ಎಲ್ಲೋ ಒಪ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಏನಂದ್ರೆ, ನಾವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ FM ಅಲ್ಲಿ ಬರುವಾಗ ಸಾಂಗ್ ಸಖತ್ತಿದೆ ಸಾಂಗ್ ರೀ ಅಂತ ನಮ್ಗೆ ಎಲ್ರು ಸೀನ್ ಸಾಂಗ್ ಚೆನ್ನಾಗಿದೆ, ವಿಜುವಲ್ ನೋಡುವಾಗ ಯಾಕೋ ಮ್ಯಾಚ್ ಆಗ್ತಾ ಇಲ್ಲ ಅನ್ಸುತ್ತೆ. ಕಾರಣ ಏನಂದ್ರೆ, ಆ ವಿಜುವಲ್ ಅಲ್ಲಿ ಇರೋ
ಪಾತ್ರಧಾರಿನ ನಾವು ಅವ್ರ ವಾಯ್ಸೇ ಗೊತ್ತು ನಮ್ಗೆ, ಅದು ಇವ್ರು ಹಾಡ್ತಾನೆ ಇಲ್ಲ ಅನ್ಸುತ್ತೆ. ಸೊ ಇದೆಲ್ಲೋ ಒಂದ್ ಕಡೆ ಏನೋ ಆಗ್ಬೇಕು, ಗೊತ್ತಿಲ್ಲ ಏನಾಗ್ಬೇಕಂತ. ಇದು ನಾನೊಂದು ಪ್ರೇಕ್ಷಕನಾಗಿ ಚಿಂತೆ ಮಾಡಿದಾಗ, ಯೋಚನೆ ಮಾಡಿದಾಗ ಈ ಒಂದು ಯೋಚನೆ ನಂಗೆ ಬಂದಿತ್ತು. ಇದು ನಾವೆಲ್ಲ ನಮ್ಮ ಸ್ನೇಹಿತ ಬಳಗದಲ್ಲಿ ಎಲ್ಲರೂ ಕೂಡ ಇದನ್ನ ಹೌದು ಕರೆಕ್ಟ್ ಅಂದ್ಕೊಂಡು ನಮ್ಗೆ ನಾವೇ ಉತ್ತರ ಕೊಂಡ್ಕೊಂಡು ನಾವು ಮನೆಗೆ ಹೊಡ್ಕೊಂಡು ಅರ್ಧ ಟೀ ಕೊಟ್ಕೊಂಡು ಮನೆಗೆ ಹೋಗ್ತೀವಿ, ಅದು ಬೇರೆ ವಿಷಯ. ಆಮೇಲೆ ಆಯ್ತು, ಅಲ್ಲಿ ಸಿನಿಮಾ ವಿಷಯ ಮಾತಾಡ್ತಿದ್ದೆ. ಉಳಿದರು ಕಂಡಂತೆ ಆಯ್ತು. ಉಳಿದರು ಕಂಡಂತೆಯಲ್ಲಿ ನನ್ನೊಂದು ಒಳ್ಳೆ ಪಾತ್ರ. ಆ ಉಳಿದರು ಕಂಡಂತೆ ಸಿನಿಮಾ ಮಾಡಿದಾಗ ನನ್ನನ್ನು ತುಂಬಾ ಹೊಗಳಿದ್ರು ಎಲ್ಲ ಸಿನಿಮಾ ರಂಗದಿಂದ. ಆಮೇಲೆ ಆಪ್ತರು ಒಂದಿಷ್ಟು ಜನ, ನನಗೆ ಗುರುತಿಲ್ದವ್ರದ್ದು ಕೆಲವರು ಅನ್ನೊಂದು ನಂಬರ್ ಫೋನ್ ಬಂದಿತ್ತು ನನಗೆ, ನಿಮ್ ಫ್ಯಾನ್ ಆದ್ವಿ ನಾವು ಅಂತ. ದೊಡ್ಡ ಮಾತಾದ್ ನಿಜವಾಗಿ. ನನಗೆ ಯಾಕೆ ಸರ್ ಕೇಳಿದಾಗ, ನಿಜವಾದ ಆಕ್ಟ್ ಮಾಡಿದ್ದಾರೆ, ಮಾಡಿಸಿದ್ದವ್ರು ಆಕ್ಚುಲಿ. ನಾನು ಹೇಳಿದೆ, ನಾಟಕದವರು ನಾವು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಜಾಸ್ತಿ ಮಾಡ್ಕೊಳ್ತೀವಿ ಸ್ಟೇಜಲ್ಲಿ ಬಳಸ್ಕೊಂಡಿದ್ದರಿಂದ ಅದನ್ನ ರಕ್ಷಿತ್ ಸರ್ ತುಂಬಾ ಕಂಟ್ರೋಲ್ ಮಾಡಿದ್ರು ಆ ಟೈಮಲ್ಲಿ. ರಘಣ್ಣ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಿದ್ರು. ಓಕೆ ಸರ್, ಓಕೆ. ಇಮಿಡಿಯೇಟ್ ಗೊತ್ತಾಗ್ತಿತ್ತು ಎಸ್ ಯಾವ್ದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳಿ ಅಂದ್ರು ಅನ್ನೋದು. ಅಲ್ಲಿ ಮಾಡ್ತಾ ಆ ಭಾಷೆ, ಕ್ಯಾಮರಾದ ಭಾಷೆ, ಅಲ್ಲಿ ಏನ್ ಮಾಡಬೇಕು, ರಂಗಭೂಮಿಯಲ್ಲಿ ಅದಕ್ಕೆ ಮಾಡೋದಕ್ಕೂ ಸಿನಿಮಾ ಮಾಡೋದಕ್ಕೂ ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ಮಟ್ಟಿಗೆ ಇರಬೇಕು ಅನ್ನೋದೆಲ್ಲ ಅರ್ಥ ಆಗ್ತಾ ಬಂತು. ಜೊತೆಗೆ ಅವ್ರ ಜೊತೆನೆ ಕಿರಿಕ್ ಪಾರ್ಟಿ ಆಗಿರ್ಬೋದು, ಅವನೇ ಶ್ರೀಮನ್ನಾರಾಯಣ ಆಗಿರ್ಬೋದು, ಒಂದಿಷ್ಟು ಸಿನಿಮಾಗಳು ಅಪ್ ಟು ಕಾಂತಾರ ತನಕನೂ ಆಯ್ತು. ಬೇರೆ ಸಿನಿಮಾಗಳು ಒಂದಿಷ್ಟು ಸಿನಿಮಾಗಳನ್ನು ಮಾಡಿದೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಅದನ್ನೆಲ್ಲ ಇಲ್ಲಿ ಹೇಳುತ್ತೆ. ಆಮೇಲೆ ಕುಂದಾಪುರ ಕನ್ನಡದ ಸಿನಿಮಾ ಐತಿ ತನ್ಮಧ್ಯೆ, ರವಿ ಬಸರೂರ್ ಅವರದ್ದು ಗರ್ಗರ್ ಮಂಡ್ಲ ಅನ್ನುವಂಥ ಸಿನಿಮಾ, ಆಮೇಲೆ ಬಿಲಿಂಡರ್ ಅನ್ನುವಂಥ ಸಿನಿಮಾ, ಇದ್ರಲ್ಲೆಲ್ಲ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ಕೊಳ್ತಾ ಬಂದಿದ್ದ ಅವಕಾಶ. ನಮ್ಮ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಏನು ನಮ್ಮ ಯಂಗ್ ಜನರೇಷನ್ ಎನರ್ಜಿ ಇರುವಂತ ಹುಡುಗರು ಅವರು ಸಿನಿಮಾ ಮಾಡಬೇಕು, ಸಿನಿಮಾಗೆ ಬರಬೇಕು. ಆದರೆ ಏನಂದ್ರೆ ಬರಬೇಕು, ಮಾಡಬೇಕು, ತಪ್ಪಲ್ಲ. ಒದ್ದಾಟಗಳಿಗೆ ಯಾರೂ ತಯಾರಿಲ್ಲ. ನಮ್ಮ ಬಂದ ತಕ್ಷಣನೇ ಅದೇನಂದ್ರೆ ಒಂದು ಇದಿದೆ, ಗಾಳ ಹಾಕ್ತಾರೆ. ಗಾಳ ಹಾಕ ತಕ್ಷಣ ಫಸ್ಟ್ ಮೀನೇ ನಮ್ಗೆ ತಿಮಿಂಗಿಲ ಸಿಗ್ಬೇಕು ಅನ್ನೋ ಫೀಲ್ ಇರುತ್ತೆ. ಗಾಳ ಹಾಕ್ತೀವಿ, ಫಸ್ಟ್ ಸಿಕ್ಲಿ ಚಿಕ್ಕ ಮೀನು, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೊಂದು ಚಿಕ್ಕದು ಇರ್ಲಿ, 6 ತಿಂಗಳು ವರ್ಷ ಹಾಕೋಣ ಗಾಳ, ಚಿಕ್ಕದೇ ಸಿಕ್ಲಿ, ನೋ ಪ್ರಾಬ್ಲಮ್. ಕೆಲವರಿಗೆ ಫೀಲ್ ಏನಂದ್ರೆ ದೊಡ್ಡದೇ ಸಿಗಬೇಕು. ದೊಡ್ಡ ಸಿಗ್ಬೇಕಾದ್ರೆ ನಿಮ್ಗೆ ಏನು ಗೊತ್ತಿದೆ, ಎಕ್ಸ್ಪೀರಿಯನ್ಸ್ ಇದೆ, ಏನೂ ಇಲ್ಲ. ಈಗ ಪ್ರತಿ ಒಂದು ಕೆಲಸಕ್ಕೂ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಪೈಲಟ್ ಆಗ್ತಾರೆ, ಇನ್ನೇನು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಿದೆ. ಎಲ್ಲದಕ್ಕೊಂದು ಟ್ರೈನಿಂಗ್ ಅಂತಿದೆ, ಒಂದಿಷ್ಟು ವರ್ಷ ಕೋಚ್ ಅಂತ ಇದೆ, ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗಾದ್ರೆ ಆಕ್ಟಿಂಗಿಗೆ ಇದೆ, ರಂಗಭೂಮಿ ಇದೆ, ಒಂದಿಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಅಲ್ಲೆಲ್ಲ ಯಾರು ಹೋಗೋದಕ್ಕೆ ತಯಾರಿಲ್ಲ. ತಮ್ಮನ್ನು ತಾವು ಶ್ರಮಿಸಿಕೊಳ್ಳಿಸೋದಕ್ಕೆ, ದುಡ್ಕೊಳ್ಳೋದಕ್ಕೆ, ಒದ್ದಾಟ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಬಂದ ತಕ್ಷಣ ನನಗೆ ಒಂದು ದೊಡ್ಡ ಆಕ್ಟರ್ ಆಗಬೇಕು, ನಾನೊಂದು ದೊಡ್ಡ ಸಿಂಗರ್ ಆಗಬೇಕು, ಇಲ್ಲ. ಇದನ್ನು ತುಂಬಾ ಒದ್ದಾಟಗಳು ಅಂದ್ರೆ ಬಣ್ಣೋರೋದು, ಕಲ್ಪುಡಿ ಮಾಡೋದು ಅಲ್ಲ. ಇದಕ್ಕೇನು ಒದ್ದಾಟಗಳು ಬೇಕು, ಎಷ್ಟು ನಮ್ಮನ್ನು ನಾವು ಸಿನಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇದ್ರೆ ನಾವು ಖಂಡಿತ ಆಕ್ಟರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡೋ ಯೋಚನೆಯೂ ಬರುತ್ತೆ. ಎಷ್ಟು ಕಷ್ಟದಿಂದ ಬರಬೇಕು, ಕಷ್ಟದಿಂದ ಒದ್ದಾಡ್ಕೊಂಡು ಬರಬೇಕು, ಅದು ಗ್ರಿಪ್. ಒಟ್ರಾಶಿ ಬಂದ್ರೆ ಗ್ರಿಪ್ಪೇ ಇಲ್ಲ. ಒಟ್ರಾಶಿ ಬಂದ್ರು ಅಷ್ಟೇ ಸ್ಪೀಡ್ ಆಗಿ ಮಾಯ ಆಗಿ ಹೋಗ್ತಾ. ಆಮೇಲೆ ಟಾರ್ಚ್ ತಗೊಂಡು ಹುಡುಗರು ಸಿಗಲ್ಲ ಆ ವ್ಯಕ್ತಿ. ಒಬ್ರು ಇದ್ರು ನೋಡಿ, ಎಲ್ಲಿ ಹೋದ್ರು ಅಂತ. ಕಾರಣ ಏನಂದ್ರೆ ಇಷ್ಟೇ. ಅಂತೂ ಸ್ನೇಹಿತರೆ, ಇಷ್ಟೊತ್ತು ತನಕ ನನ್ನ ಬಾಲ್ಯದಿಂದ ಹಿಡಿದು ನನ್ನ ವಿದ್ಯಾಭ್ಯಾಸ ಹೆಂಗಾಯ್ತು, ನಾನು ಈ ನಾಟಕ ರಂಗಕ್ಕೆ ಹೆಂಗ್ ಬಂದೆ, ನಾಟಕ ರಂಗದಿಂದ ಸಿನಿಮಾ ಸೀರಿಯಲ್ಗಳಿಗೆ ಹೇಗೆ ಬಂದೆ ಎನ್ನುವಂಥ ಒಂದಿಷ್ಟು ವಿಚಾರಗಳನ್ನು ಎಲ್ಲವನ್ನೂ ಹೇಳಲಿಕ್ಕೆ ಆಗ್ತಾ ಇಲ್ಲ, ಟೈಮ್ ಸಾಕಾಗೋದಿಲ್ಲ. ಸಿಕ್ಕಾಪಟ್ಟೆ ಇದೆ ಸ್ಟೋರಿಗಳು, ಅವು ಇವೆಲ್ಲ. ಈ ಒಂದು ಸೀಮಿತ ಅವಧಿ ಒಳಗೆ ನನಗೆಷ್ಟು ಗೊತ್ತೋ, ನೆನಪು ಬಂತು, ಈ ಕ್ಷಣದಲ್ಲಿ ಎಷ್ಟು ನೆನಪು ಬಂತೋ ಅವನ್ನೆಲ್ಲ ನಿಮ್ಮ ಮುಂದೆ ಯಾವುದೇ ಈಗ ಕತ್ರಿಲ್ದೆ ಹೇಳಿದ್ದಾನೆ. ಇದ್ರೆ ಒಂದು ನಮ್ಮ ಯುವ ಪೀಳಿಗೆಗೂ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದೆ. ಇದರಲ್ಲಿ ಎಷ್ಟು ಇಷ್ಟ ಆಗುತ್ತೋ, ಎಷ್ಟು ಕಷ್ಟ ಆಗುತ್ತೋ ಗೊತ್ತಿಲ್ಲ. ಏನಾದರೂ ಅಪ್ಪಿತಪ್ಪಿ ಬಾಯಲ್ಲಿ ಯಾವುದಾದ್ರೂ ಮಾತು ಬಂದಿದ್ದರೆ ದಯವಿಟ್ಟು ಬೇಸರ ಮಾಡಬೇಡಿ, ಪ್ರೀತಿಯಿಂದ ಇರೋಣ. ಇಷ್ಟೋ ತನಕ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದು ನನ್ನ ಸ್ನೇಹಿತರು, ಅವರು ಕೂಡ ನಟರೆ, ನಮ್ಮ ಕಿರಣ್ ನಾಯ್ಕರು, ಬಹಳ ವರ್ಷಗಳಿಂದ ಸ್ನೇಹಿತರು. ಅವರು ಕೂಡ ರಂಗಭೂಮಿಯವರು. ನಾವು ಸಾಫ್ಟ್, ಅವರು ಸಾಫ್ಟು, ನಾವು ಸಾಫ್ಟು. ಕಿರಣ್ ನಾಯ್ಕರೇ, ನಿಮಗೂ ಕೂಡ ಈ ಒಂದು ಚಾನಲ್ ಕೂರಿಸಿ ಇಷ್ಟು ವಿಷಯವನ್ನ ಏನೋ ಡಾಕ್ಯುಮೆಂಟ್ ಥರ ಮಾಡಿ ಇಟ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಿ. ನಿಮ್ಮ ಕಾರ್ಯ ಶುಭವಾಗಲಿ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು.